ಇವರು ಕನ್ನಡ ಶಾರ್ಟ್ ಫಿಲ್ಮ್ಸ್ಗಳ ಜಾನರ್ನ ಜನಪ್ರಿಯ ನಟರಲ್ಲೊಬ್ಬರು. ಕ್ಯಾಮ್ರಾ ಮುಂದೆ ನಿಂತಾಗ ಡೈಲಾಗ್ ಇಲ್ಲದೆ ಇದ್ದರೂ ಸೈಲೆಂಟ್ ಆಗಿದ್ದರೂ ಸಹ ಇವರು ನಮ್ಮನ್ನು ನಗಿಸ್ತಾರೆ. ತಮ್ಮದೇ ಆದ ಡೈಲಾಗ್ ಡೆಲಿವರಿ ಮ್ಯಾನರಿಸಮ್ ಮೂಲಕ ಗಮನ ಸೆಳೆದಿರುವಂತಹ ನಟ ಬೆಂಗಳೂರು ಮಾಕಳಿ ಹುಡುಗ ಸುಧಾಕರ್ ಗೌಡ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಮ್ಯಾಮ್, ನಾನು ಚೆನ್ನಾಗಿದ್ದೀನಿ. ನೀವು ಆರಾಮ? ಎಸ್, ಆರಾಮಾಗಿದ್ದೀನಿ. ನಾ ಹೇಳ್ದಂಗೆ ಶಾರ್ಟ್ ಫಿಲ್ಮ್ ಜಾನರ್ಗಳು ಅಂತ ಬಂದಾಗ ಸಾಕಷ್ಟು ನಟರಲ್ಲಿ ನೀವು ಒಬ್ಬರು ತುಂಬ ಹೆಚ್ಚಾಗಿ ಗುರುತಿಸ್ಕೊಂಡಿದ್ದೀರಾ. ಯಾವುದೋ ಒಂದು ನಿಮ್ಮ ಪಂಚಿಂಗ್ ಡೈಲಾಗಿಂದ ನಮ್ಮ ಈ ಕಾನ್ವರ್ಸೇಷನ್ನ ನಾವು ಶುರು ಮಾಡ್ಬೋದಾ? ಪಂಚಿಂಗ್ ಡೈಲಾಗ್ ಅಂದರೆ ನಾವು ವೆರಿ ಫಸ್ಟ್ ಶಾರ್ಟ್ ಫಿಲಮ್ ಮಾಡಿದಾಗ ಶಾರ್ಟ್ ಫಿಲ್ಮ್ ನಿಮಗೆ ತುಂಬ ಫೇವ್ರೇಟ್ ಅನ್ಸೋದಿರ್ಬೋದು. ಓಪನಿಂಗಿಗೆ ಆಪರೇಷನ್ ಬೇಬಿ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ. ಸೊ ಪಟ್ಟನಂಗೆ ನೆನಪಾಗೋದು, ಒಂದು ನಮ್ಮ ಫ್ರೆಂಡ್ ಗರ್ಲ್ ಫ್ರೆಂಡ್ನ ಕರ್ಕೊಂಡು ಟ್ರಿಪ್ಗೆ ಹೋಗ್ತಾ ಇರ್ತೀವಿ. ಅವ್ರು ಹುಡುಗಿ ಸಗದಾಗಿರ್ತಾರೆ, ಇವನು ಸ್ವಲ್ಪ ಕಮ್ಮಿ ಇರ್ತಾನೆ. ಏನೆಲ್ಲ ಬ್ಯೂಟಿಫುಲ್ ಫಿಗರ್ ಇಂಥ ಸೆಡೆ ನನ್ನ ಮಕ್ಕಳಿಗೆ ಬೀಳ್ತಾನೆ ಅಂತ ಸ್ಟಾರ್ಟ್ ಆಗೋದು. ನಾವು ನೋಡಿದ್ದೀವಿ ಕೂಡ. ಆ್ಯಂಡ್ ನಾನು operationbaby.com ಶಾರ್ಟ್ ಫಿಲ್ಮ್ ಬಗ್ಗೆನೇ ಮೊದಲಾಗಿ ಮಾತಾಡಬೇಕು. ಸಾಕಷ್ಟು ವ್ಯೂಸ್ ಪಡೆದಂಥ ಒಂದು ಶಾರ್ಟ್ ಫಿಲಮ್, ತುಂಬ ಒಂಥರ ಗಮನ ಸೆಳೀತು ಎಷ್ಟೊಂದು ಜನ ಯೂಟ್ಯೂಬ್ ವ್ಯೂವರ್ಸ್ಗೆ ಎಸ್ಪೆಷಲಿ. ಎಲ್ಲಿ ಫಸ್ಟು ಈ operationbaby.com ನಿಮಗೆ ಸ್ಕ್ರಿಪ್ಟ್ ಓಕೆ ಆಗಿದ್ದು ಆ್ಯಂಡ್ ಶೂಟ್ ಹೇಗೆ ನಡೀತು, ಆ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಹೇಳಿ. ಅಂದರೆ ನಾನು ಅವಾಗ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಲಾಕ್ಡೌನ್ ಆಗಿತ್ತಲ್ಲ, ಸೊ ಏನಾದರೂ ಮಾಡಬೇಕು ಸಿನಿಮಾಗೆ ಎಂಟ್ರ್ ಆಗೋಕ್ಕೆ ಅಂತ. ನಾನು ಸಿನಿಮಾಸ್ ಮಾಡಿದ್ದೆ ಮುಂಚೆನೇ, ಮನಸ್ಸು ಮಲ್ಲಿಗೆ ಅಂತ ಸೈರಾಟ್ ರೀಮೇಕ್ ಮರಾಠಿ ಸಿನಿಮಾದು ರಾಕ್ಲೈನ್ ಪ್ರೊಡಕ್ಷನ್ಸಲ್ಲಿ ಎಸ್ ನಾರಾಯಣ್ ಸರ್ ಡೈರೆಕ್ಷನಲ್ಲಿ ಫ್ರೆಂಡ್ ರೋಲ್ ಮಾಡಿದ್ದೆ. ಒಂದು 2-3 ಸಿನಿಮಾ ಮಾಡಿದ್ದೆ. ಬಟ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಮತ್ತೆ ವಾಪಸ್ ಸ್ಟಡೀಸ್ ಬಂದಿದ್ದೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಹೆಂಗೆ ಎಂಟ್ರ್ ಆಗೋದು ಒಳಗಡೆ ಅಂತ ಯೋಚನೆ ಮಾಡ್ತಿದ್ದಾಗ ನಾನೇ ಏನಾದರೂ ಸ್ವಂತವಾಗಿ ಮಾಡಬೇಕು, ಇವ್ರ ಹತ್ರ ಕೇಳೋ ಬದಲು ನಾವೇ ಸ್ವಂತವಾಗಿ ಮಾಡೋಣ ಅಂತ ಒಂದು ಆಲ್ಬಮ್ ಸಾಂಗ್ ಥರ ಏನೇನೋ ಮಾಡ್ಕೊಂಡು ಓಡಾಡ್ತಿದ್ದೆ. ಆ ಟೈಮಲ್ಲಿ ಅಮೃತಾಂಜನ್ ಅಂತ ಫಸ್ಟ್ ಶಾರ್ಟ್ ಫಿಲಮ್ ಅಕ್ಟೋಬರಲ್ಲಿ, ಅದೊಂದು ತುಂಬ ವೈರಲ್ ಆಗಿತ್ತು. ಆವಾಗ ಒಂದು 20 ಮಿಲಿಯನ್ ನೋಡಿತ್ತು ಅದು. ಕನ್ನಡದಲ್ಲಿ ಅದೇ ಫಸ್ಟ್ ಯೂಟ್ಯೂಬ್ ಕಂಟೆಂಟಲ್ಲಿ ಹೈಯೆಸ್ಟ್ ರೆಕಗ್ನೇಷನ್ ಪಡೆದಿದ್ದು. ಸೊ ಆ ಡೈರೆಕ್ಟ್ರಿಗೆ ನಾನು ಮೆಸೇಜ್ ಹಾಕಿದೆ, ಸರ್ ಏನಾದರೂ ಒಂದು ನೆಕ್ಸ್ಟ್ ಏನಾದರೂ ಮಾಡೋ ಥರ ಇದ್ದರೆ ನಾವು ಪ್ರೊಡ್ಯೂಸ್ ಮಾಡ್ತೀನಿ, ಬನ್ನಿ ಜೊತೆಲಿ ನಾವು ಮಾಡೋಣ ಅಂತ ನಾನು ಅವ್ರನ್ನ ಅಪ್ರೋಚ್ ಆಗಿದೆ. ಸೊ ಅವರು ಬಂದು ಮೀಟ್ ಮಾಡಿ ಅವ್ರ ಕಂಟೆಂಟ್ ಹೇಳಿ ಅದೆಲ್ಲ ಮಾಡೋಷ್ಟೊತ್ತಿಗೆ ಒಂದು 6-7 ಮಂತ್ಸ್ ಆಗೋಯ್ತು. ಸೊ ಆ ಕಂಟೆಂಟೇ ಆಪರೇಷನ್ ಬೇಬಿ ಅಂತಾನೆ. ಸೊ ಅದರಲ್ಲಿ ಆಲ್ರೆಡಿ ಅವರು ಕಾರ್ತಿಕ್, ಗೌರವ್, ಪಾಯಲ್ ಅವ್ರು ಆಲ್ರೆಡಿ ಪ್ರೀವಿಯಸ್ ಅಮೃತಾಂಜನ್ನಿಂದ ರೆಕಗ್ನೇಷನ್ ಇತ್ತು. ಸೊ ಆ ಟೀಮಲ್ಲಿ ಅವಾಗ ನಾನು ಹೊಸಬ ಎಂಟ್ರಿ. ಸೊ ಅದೇ ನೀವು ನೋಡಿದ್ರೆ 5 ಜನ ನಾವೇ ಇರೋದು. ಪಾಯಲ್ಲು, ಕಾರ್ತಿಕ್, ಗೌರವ್, ಇನ್ನೊಬ್ರು ಮೀಸೆ ಮತ್ತು ಜಡೆ ಅಂತ ಇದೇ ಡೈರೆಕ್ಟ್ರು. ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲಮ್ ಮಾಡಿದ್ರು. ಸೊ ಆ ಶಾರ್ಟ್ ಫಿಲಮ್ ಒಬ್ರು ಆರ್ಟಿಸ್ಟು. ಸೊ ನಾವು ಫಸ್ಟ್ ಟೈಮ್ ಅದನ್ನ ಮಾಡಿದ್ದು. ಎಷ್ಟು ದಿನ ಶೂಟ್ ಶೂಟ್ ಅದು ಅವಾಗ ರಿಹರ್ಸಲ್ಸ್ ಜಾಸ್ತಿ ಈ ಟೀಮಲ್ಲಿ, ನಮ್ಮ ಶಾರ್ಟ್ ಫಿಲಮ್ ಟೀಮಲ್ಲಿ. ಈಗ ಏನಿದೆ ಅಲ್ಲ ನಮ್ಮದು, ಒಂದು 15 ದಿವಸ ತಿಂಗಳೆಲ್ಲ ರಿಹರ್ಸಲ್ಸ್ ಮಾಡಿದ್ದೀವಿ. ಜಸ್ಟ್ ನೀವು ಅನ್ಕೋಬಹುದು 10-12 ಮಿನಿಟ್ಸ್ಗೆ 15 ಡೇಸ್. ಅದು ಐ ಗೆಸ್ ಅದು 18 ಮಿನಿಟ್ಸ್. ಇಲ್ಲ ಅಷ್ಟಿಲ್ಲ, 12-13 ಮಿನಿಟ್ಸ್ ಇರ್ಬೇಕು, 14 ಮಿನಿಟ್ಸ್ ಅಷ್ಟೇ ಅದು. ಅದಕ್ಕೋಸ್ಕರ ನೀವು ಒಂದು ತಿಂಗಳು 15 ಡೇಸ್ ಟು 1 ಮಂತ್ ಎಲ್ಲ ನಮ್ಮ ಶಾರ್ಟ್ ಫಿಲಮ್ಸ್ ಅವಾಗ ಏನೇನಿದೆ. ಅಮೃತಾಂಜನ್ ಅವರಂತೂ 2 ಮಂತ್ಸ್ ತನಕ ಮಾಡಿದ್ದಾರೆ. ಅದಾದ್ಮೇಲೆ ಕೊರೋನಾ ಮೇಲೆ -18+ ಅಂತ ಒಂದು ಮಾಡಿದ್ವಿ, ಟೊಮೊಟೊ ಮುಂಡೆ ಅಂತ ಒಂದು ಫೇಮಸ್ ಆಗಿತ್ತು. ಸೊ ಆ ಸ್ಕ್ರಿಪ್ಟು ಅಷ್ಟೇ ಎಲ್ಲ ಒಂದು 15 ಡೇಸ್ ಟು 1 ಮಂತ್ ರಿಹರ್ಸಲ್ಸು, ಶೂಟ್ 3 ಡೇಸ್. ಅಂದರೆ ಸ್ವಲ್ಪ ಬೇರೆ ಟ್ರಾವೆಲಿಂಗ್ ಇತ್ತಲ್ಲ, ಅದಕ್ಕೊಂದು ಸ್ವಲ್ಪ ಕಷ್ಟ ಆಯಿತು. ಸೊ ಅಲ್ಲೇ ಸಕಲೇಶ್ಪುರ ಹೋಗಿ ಶೂಟ್ ಮಾಡಿದ್ದು. ಅಂದರೆ ಎಕ್ಸ್ಪೆಕ್ಟ್ ಮಾಡಿದ್ರ ಈ ರೀತಿ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ? ಅಂದರೆ ಶೂಟ್ ಮಾಡುವಾಗ ಗಮನ ಪೂರ್ತಿ ಶೂಟಿಂಗ್ ಮೇಲೆ ಇರುತ್ತೆ, ಚೆನ್ನಾಗಿ ಆಗಬೇಕು. ಅಮೃತಾಂಜನ್ ಹಿಟ್ ಆಗಿತ್ತಲ್ಲ, ಸೊ ಅದೇ ಪೇರು ಅದೇ ಆರ್ಟಿಸ್ಟ್ಗಳಿದ್ರು. ಆಮೇಲೆ ಕಂಟೆಂಟಲ್ಲಿ ನಂಗೆ ಕಾನ್ಫಿಡೆಂಟ್ ಇತ್ತು, ಒಂದು ಸ್ವಲ್ಪ ಕಂಟೆಂಟ್ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಯೂನಿಕ್ ಆಗಿತ್ತು. ಆ ಕಾರು ಗೇರ್ ಹಾಕೋ ಟೈಮಲ್ಲಿ ಯಾರ್ಯಾರು ಯಾವ ಗೇರಲ್ಲಿ ಇರುತ್ತೋ ಅವಾಗ ಒಬ್ಬೊಬ್ರು ಅವಳಿಗೆ ಫ್ಲರ್ಟ್ ಮಾಡೋದು ಅನ್ನೋ ಥರ ಲೈನ್ಸ್ ಎಲ್ಲ ಇತ್ತಲ್ಲ, ಒಂದು ಸ್ವಲ್ಪ ಯೂನಿಕ್ ಆಗಿತ್ತು. ಸೊ ಚೆನ್ನಾಗಿ ಹೋಯ್ತದ ನಮ್ಗೆ. ಅವಾಗಲೇ ಒಂದು 10 ಮಿಲಿಯನ್ ಏನೋ ಹೋಗಿತ್ತು, 6-7 ಮಿಲಿಯನ್ಸ್ ಅವಾಗ ವೆರಿ ಬಿಗಿನಿಂಗ್ ಹೋಗಿತ್ತು. ಆಮೇಲೆ ಇವಾಗ ಒಂದು 11 ಮಿಲಿಯನ್ 12 ಮಿಲಿಯನ್ ಹೋಗಿದೆ. ಸೊ ಒಳ್ಳೆ ರೆಕಗ್ನೇಷನ್ ಅದು ನಮಗೆ. ಸೊ ನೀವು ಒಂದು ಕಡೆ ಹೇಳಿದಿರ ಕೂಡ ನಿಮ್ಮ ತಂದೆ ಆಕ್ಟಿಂಗ್ ಅಲ್ಲಿ ಆಸಕ್ತಿ. ಅಂದರೆ ಅವರು ಮಾಮೂಲಿ ಪೌರಾಣಿಕ ನಾಟಕಗಳು ಮಾಡ್ತಾರಲ್ಲ ಊರುಗಳಲ್ಲಿ. ಸೊ ಅದರಲ್ಲಿ ಪ್ರತಿ ವರ್ಷ ಮಾಡೋ ನಾಟಕದಲ್ಲಿ ಅವರು ಕ್ಯಾರೆಕ್ಟರ್ಸ್ ಮಾಡೋರು, ಕಮಿಡಿಯನ್ ಕ್ಯಾರೆಕ್ಟ್ರು ಮತ್ತು ಶಕುನಿ, ಯಮಧರ್ಮ, ಈ ಥರ ಎಲ್ಲ ಥರ ಕ್ಯಾರೆಕ್ಟರ್ಸು ಮಾಡೋರು. ಸೊ ನನಗೂ ಸ್ಕೂಲಲ್ಲಿ ಮಾಡಿಸೋರು ಅವರು. ಸೊ ನಾವು ಸ್ಕೂಲಲ್ಲಿದ್ದಾಗ ಪ್ರತಿ ವರ್ಷ ಒಂದೊಂದು ಮೌನ ಆ್ಯಕ್ಟಿಂಗ್, ಒಂದು ವರ್ಷ ಯಚಮ ನಾಯಕ, ಒಂದು ವರ್ಷ ಮದಕರಿ, ಒಂದು ವರ್ಷ ಕೃಷ್ಣ, ದುರ್ಯೋಧನ, ಕರ್ಣ, ಈ ಥರ ಎಲ್ಲ ಕ್ಯಾರೆಕ್ಟರ್ಸು ನಾನು ಒಂದೊಂದು ವರ್ಷ ಒಂದೊಂದು ಸ್ಕೂಲಲ್ಲಿ ಒಂದು 2nd, 3rd ಸ್ಟ್ಯಾಂಡರ್ಡಿಂದಾನೆ. ಸೊ ಅವಾಗಿಂದನೇ ಈ ಆ್ಯಕ್ಟಿಂಗ್ ಅನ್ನೋ ಆಸಕ್ತಿ ತುಂಬಾನೇ ಇತ್ತು. ಆ್ಯಕ್ಟಿಂಗ್ ಅಂದರೆ ಅವಾಗ ಅದೊಂದೇನೋ ರೆಗ್ಯುಲರ್ ಮಾಡಲೇಬೇಕು ಅನ್ನೋ ಥರ. ಇವಾಗ ಒಂದು ಸ್ಕೂಲಲ್ಲಿ ಒಂದು ಸಬ್ಜೆಕ್ಟ್ ಇದ್ದಂಗೆ ನಾನು ಅದು ಮಾಡಲೇಬೇಕಿತ್ತು. ಬಟ್ ಅದ್ರ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಬರೋ ಕಾರಣ ನಾನು ಸ್ಕೂಲ್ ಓನರು.
ಸೊ ಅದು ಅವಾಗಿನ ವೆರಿ ಫಸ್ಟ್ ಬಿಗಿನಿಂಗ್ ಅಲ್ವಾ ಸ್ಕೂಲು. ಸೊ ಇದ್ದಿದ್ದೆ 3 ಕ್ಲಾಸು, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ LKG UKG ಫಸ್ಟ್ ಸ್ಟ್ಯಾಂಡರ್ಡ್. ನಾವು ಹೋಗ್ತಾ ಬಿಲ್ಡ್ ಆಗಿದ್ದು ಸ್ಕೂಲು. ಸೊ ನಾವು ಬೆಳ್ದಂಗೆ ಸ್ಕೂಲ್ ಬೆಳೆದಿದ್ದು. ಇವತ್ತು 2 ಸ್ಕೂಲ್ ಆಗಿದೆ ಅದು. ಸೊ ಆ ಓನರ್ ಅವ್ರಿಗೂ ಇದೆಲ್ಲ ಇಂಟ್ರೆಸ್ಟ್ ಜಾಸ್ತಿ, ಸಿನಿಮಾ ಎಂಟರ್ಟೈನ್ಮೆಂಟ್ ಫೀಲ್ಡ್. ಸೊ ಅವ್ರು ಯಾವಾಗಲೂ ನನ್ನ ಪುಷ್ ಮಾಡೋರು, ನೀನು ಮಾಡು ಅದು ಮಾಡು. ನಮ್ಮ ಮನೇಲಿ ಇವಾಗ ಏನಾದರೂ ನಮ್ಮ ಮನೆಗೆ ಒಂದು ಕಾಸ್ಟ್ಯೂಮ್ ತಗೊಬೇಕು, ಅದು ರೆಂಟಲ್ಲೂ 150-200 ರೂಪಾಯಿ ಆಗುತ್ತೆ, ಅದು ಬೇಡ ಅಂದರೆ ನಮ್ಮ ಸರ್ ನಾನು ಕೊಡ್ತೀನಿ ನೀನು ಮಾಡೋ ಅಂತ ಪುಷ್ ಮಾಡೋರು. ಸೊ ಅದು ಹೋಗ್ತಾ ನೆಕ್ಸ್ಟ್ ಕಾಲೇಜ್ ಡೇಸ್ಗೆ ಹೋಗ್ದ್ವಿ, ಜೊತೆಲಿ ಸಿನಿಮಾಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವ್ರ ಜೊತೆ. ಸೊ ರೆಗ್ಯುಲರ್ ಅವರು ತುಂಬ ಸಿನಿಮಾಸ್ ನೋಡೋರು. ಒಂದು ಮಂತಲ್ಲಿ ಏನಿಲ್ಲ ಅಂದರೆ 2-3-4 ಸಿನಿಮಾ ನೋಡ್ತಿದ್ವಿ. ಒಂದೇ ದಿನ 3 ಸಿನಿಮಾ ಎಲ್ಲ ನೋಡಿದ್ವಿ ನಾವು. ಸೊ ಆವಾಗ ಸಿನಿಮಾ ಇಂಟ್ರೆಸ್ಟ್ ಜಾಸ್ತಿ ಆಗಿದ್ದು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಹಂಗೆ ಅಂತ. ಸೊ ನನಗೆ ಅವರೇ ಎಲ್ಲ ಸ್ಪಾನ್ಸರ್ ಅವಾಗಿಂದ, ಸ್ಟಡೀಸ್ ವೈಸು, ಸ್ಕೂಲಿಂದ ಕಾಲೇಜು, ಕಂಪ್ಲೀಟ್ ಇಂಜಿನಿಯರಿಂಗು ಎಲ್ಲ. ಆದರೆ ಅದೇ ಅವ್ರನ್ನ ಪರ್ಮಿಷನ್ ಕೇಳ್ತಿದ್ದೆ ಇಂಜಿನಿಯರಿಂಗಲ್ಲಿ ಇದ್ದಾಗಲೇ, ಸರ್ ಸಿನಿಮಾಗೆ ಹೋಗ್ತೀನಿ ಅಂತ. ಅವರು ಇಲ್ಲ ಇದೊಂದು ಓದೋ ಫಸ್ಟ್ ಇಂಜಿನಿಯರಿಂಗ್ ಮುಗಿಸೋ ಆಮೇಲೆ ಹೋಗಿ ಅಂತ ಅನ್ನೋರು. ಹಂಗೂ ಹಿಂಗೂ 1 ವರ್ಷ ಆದಮೇಲೆ ಹೋಗಿ ಕೇಳಿದೆ. ಅವಾಗ ಓಲಿ 1-2 ವರ್ಷ ಆದರೂ ಓದೋ ಅನ್ನೋರು. ಹಂಗೆ ಅವ್ರನ್ನ ಫೋರ್ಸ್ ಮಾಡಿ ಬಿಡ್ತಾ ಇರಲಿಲ್ಲ ನಾನು. ಸರಿ ಲಾಸ್ಟ್ಗೆ ಸರಿ ಮಾಡೋಗಪ್ಪ ಅಂತ. ಸೊ ನಮ್ಮ ಮನೇಲೇನು ಪರ್ಮಿಷನ್ ಕೇಳಿರಲಿಲ್ಲ, ಅವ್ರ ಪರ್ಮಿಷನ್ ಕೇಳಿ ಅವ್ರು ಹೋಗೋ ಅಂದಮೇಲೆ ಅವಾಗ ಸ್ಟಾರ್ಟ್ ಆಗಿದ್ದು. ಕಿರಿಕ್ ಪಾರ್ಟಿ ಟೀಮ್ ಜೊತೆ ಆ್ಯಕ್ಚುಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಬಟ್ ಅದು ಎಲ್ಲ ಅಬ್ರಾಪ್ಟ್ ಎಂಡ್ ಆಯಿತು, ಅದು ಕಂಟಿನ್ಯೂ ಆಗಲಿಲ್ಲ. ಬೇರೆ ಕಡೆ ಆಡಿಷನ್ಸ್ ಥ್ರೂ ಹೋಗಿದೆ ಸಿನಿಮಾಗೆ. ಸೊ ಹಂಗೆ ನೋಡೋಕೆ ಹೋದರೆ ನಿಮ್ಗೆ ತುಂಬ ಅರ್ಲಿ ಟೈಮಲ್ಲೇ ಒಬ್ಬ ಒಳ್ಳೆ ಗೈಡ್ ಥರ ಸಿಕ್ಕಂಗಲ್ವಾ? ಅಂದರೆ ಅಟ್ ದ ಸೇಮ್ ಟೈಮ್ ಅವ್ರು ನಿಮಗೆ ಅಕಾಡೆಮಿಕ್ಸು ಮ್ಯಾನೇಜ್ ಮಾಡಬೇಕು, ಓದಬೇಕು, ಅಂದರೆ ಇದಕ್ಕೂ ಪುಷ್ ಮಾಡಿದ್ದಾರೆ ಅಂತ ಅಂದರೆ ಇಲ್ಲ ಫುಲ್ ಸಪೋರ್ಟಿವ್ ಇದ್ರು. ಅವ್ರಿಗೆ ಯಾರಿಗೂ ನನ್ನ ಮೇಲೆ ಅವ್ರೊಬ್ರಿಗೆ ಕಾನ್ಫಿಡೆಂಟ್ ಇದ್ದಿದ್ದು ಇವ್ನು ಏನಾದರೂ ಮಾಡ್ತಾನೆ ಅಂತ. ಇನ್ನು ಮಿಕ್ತವರೆಲ್ಲ ಯಾರೇನು ಅಂತ ಕಾನ್ಫಿಡೆಂಟು ಇರಲಿಲ್ಲ, ಅವ್ರು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಅಟ್ಲೀಸ್ಟ್ ನಮ್ಗೆ ಇವತ್ತು ಏನೊಂದು ಚಿಕ್ಕ ರೆಕಗ್ನೇಷನ್ ಸಿಕ್ಕಿದೆ, ಅದು ಸಿಗುತ್ತೆ ಅಂತ ಅವ್ರನ್ನ ಬಿಟ್ಟರೆ ಇನ್ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಮ್ಮ ಅಪ್ಪನೂ ಆಗಲಿ, ನಮ್ಮ ಪೇರೆಂಟ್ಸ್ ಆಗಲಿ, ಅವರು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ಯಾವತ್ತೇ ನಮ್ಗೆ ಅಂಥ ಸಪೋರ್ಟು ಮಾಡಿಲ್ಲ ಅದಕ್ಕೆಲ್ಲ ಹೋಗೋದಕ್ಕೆ. ಯಾಕೆಂದರೆ ನಮ್ಮ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನೋ ಎಜುಕೇಷನ್ ಮಾಡಬೇಕು, ಏನೋ ಒಂದು ಅರ್ನ್ ಮಾಡಬೇಕು, ನಮ್ಮ ಫ್ಯಾಮಿಲಿ ಸೆಟ್ಲ್ ಆಗಬೇಕು ಅನ್ನೋ ಥರ ಯೋಚನೆ ಮಾಡ್ತಾರೆ. ಅವರು ನಮ್ಮ ಒಂದು ಡ್ರೀಮ್ಸು, ನಮ್ಮದು ಇದ್ರ ಬಗ್ಗೆ ಏನೋ ಅಂತ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಮ್ಮ ಸರ್ರೇ ಕಂಪ್ಲೀಟ್ ಎಲ್ಲ ಸಪೋರ್ಟಿವಾಗೆ. ಸೊ ಅವರು ಅವತ್ತು ಸುಮ್ಮನೆ 150-200 ರೂಪಾಯಿ ಕೊಟ್ಟು ರೆಂಟ್ ಡ್ರೆಸ್ ಕೊಟ್ಬಿಟ್ಟು ಇದು ಮಾಡ್ಸೋರು. ಇವಾಗ 2 ಕೋಟಿ ಹಾಕ್ಬಿಟ್ಟು ಸಿನಿಮಾ ಮಾಡೋರು ನನಗೆ. ಹಂಗಾಗಿದೆ ಇವಾಗ ಪರಿಸ್ಥಿತಿ. ಸೇಮ್ ನಮ್ಮ ಕಂಪ್ಲೀಟ್ ಸೇಮ್ ಟೀಮ್ ಸೇರಿ ಅಮೃತಾಂಜನ್ ಅಂತ ಆ ಶಾರ್ಟ್ ಫಿಲಮ್ ಇತ್ತಲ್ಲ, ಅದನ್ನು ಫೀಚರ್ ಫಿಲಮ್ ಮಾಡಿದ್ದೀವಿ, ಕಂಪ್ಲೀಟ್ ಒಂದು ಸಿನಿಮಾ. ಸೊ ಎಲ್ಲ ರೆಡಿ ಇದೆ, ಆದಷ್ಟು ಬೇಗ ರಿಲೀಸು. ನೀವು ಹೇಳಿದ್ರಲ್ಲ, ನೀವು ಬೆಳ್ದಂಗೆ ಸ್ಕೂಲು ಬೆಳೀತಾ ಹೋಯ್ತು ಅಂತ, ಹಂಗೇನೆ ಇನ್ವೆಸ್ಟ್ಮೆಂಟು ಹಂಗೆ ಬೆಳೆದಿದೆ. 150 ರೂಪೀಸ್ 200 ರೂಪೀಸ್ ರೆಂಟಲ್ ಕಾಸ್ಟ್ಯೂಮ್ ಕಾಸು ಕೊಡ್ತಿದ್ರು. ಈಗ 2 ಕೋಟಿ ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದಾರೆ. ಸೇಮ್ ಟೀಮ್ ಕಂಪ್ಲೀಟ್. ಎಲ್ಲರೂ ನೀವು ಯೂಟ್ಯೂಬಲ್ಲಿ ಕನ್ನಡದಲ್ಲಿ ಯಾರ್ಯಾರು ಒಳ್ಳೊಳ್ಳೆ ರೆಕಗ್ನೇಷನ್ ಇರೋ ಆರ್ಟಿಸ್ಟ್ ಯಾರ್ಯಾರು ಇದ್ದಾರೆ, ನಾವೆಲ್ಲ ಸೇರಿ ಒಂದು ಕಾಮಿಡಿ ಸಿನಿಮಾ. ನೀವು ಒಂದು ಟೈಮಲ್ಲಿ ಫ್ರೆಂಡ್ಸು, ಈ ಮಾಸ್ಟರ್ ಸರ್ ಅವ್ರ ಟೀಮ್ ಇತ್ತು ಗೊತ್ತಾ, ಆ ಜಾನರ್ ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಏನು ಇಟ್ಟಾಗಿತ್ತಲ್ಲ, ಆ ಥರ ಒಂದು ಸಿನಿಮಾ ಇದು ಪಕ್ಕ ಚೆನ್ನಾಗಿ ಹೋಗುತ್ತೆ. ಆ ಥರ ಬಂದು ತುಂಬಾ ಟೈಮ್ ಆಗಿದೆ, ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ ಈ ಯಂಗ್ ಜನರೇಷನ್. ಸಿನಿಮಾ ನೋಡಿಲ್ವೇನೋ ಈ ಟೈಮಲ್ಲಿ. ಸೊ ಅವ್ರಿಗೊಂದು ಒಳ್ಳೆ ಟ್ರೀಟ್ ಆಗುತ್ತೆ ಅನ್ಸುತ್ತೆ. ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ನಾನು, ಗೌರವ್, ಕಾರ್ತಿಕ್ ಕಾಂಬಿನೇಷನ್ ಇದೆ 3 ಜನದ್ದು. ಚೇತನ್ ದುರ್ಗ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಪಲ್ಲವಿ, ಪಾಯಲ್, ಭವ್ಯ, ನಮ್ಮ ಶಾರ್ಟ್ ಫಿಲಮ್ ಟೀಮ್ ಎಲ್ಲರೂ ಇದ್ದಾರೆ, ಸೇಮ್ ಡೈರೆಕ್ಟ್ರು. ಸೊ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ, ಇಷ್ಟ ಆಗುತ್ತೆ. ಒಂದ್ ಕಡೆ ಇದೆಲ್ಲ ಒಂದು ಪುಷ್ ಇತ್ತು, ಒಬ್ರು ಇದ್ರು ಸಪೋರ್ಟ್ ಮಾಡ್ತಿದ್ರು, ಅದೆಲ್ಲ ಈ ಕಾಮಿಡಿ ಟೈಮಿಂಗ್ ಎಲ್ಲಿಂದ ಬಂದಿದ್ದು? ಅದೆಲ್ಲ ಏರಿಯಾ ಟ್ಯಾಲೆಂಟ್. ಅದು ಏರಿಯಾದಲ್ಲಿ ಫ್ರೆಂಡ್ಸ್ಗಳ ಜೊತೆ ನಾವು ಫಸ್ಟಿಂದ ಇದ್ದಿದ್ದೆ ಹಿಂಗೆ. ಅವ್ರನ್ನ ಕಿಂಡಲ್ ಮಾಡೋದು, ಕಾಮಿಡಿ ಮಾಡೋದು, ಮಿಮಿಕ್ರಿ ಮಾಡೋದು, ಟೀಚರ್ಸ್ ಮಿಮಿಕ್ರಿ ಮಾಡೋದು, ಆಕ್ಟರ್ಸ್ ಮಿಮಿಕ್ರಿ ಮಾಡೋದು. ಸೊ ಅದೆಲ್ಲ ಏರಿಯಾ ಟ್ಯಾಲೆಂಟ್. ಫ್ರೆಂಡ್ಸು ಎಲ್ಲ ಅದೇನೆ. ಈ ಗ್ಯಾಪ್ ಅಲ್ಲೇ ಟೈಮಿಂಗ್ ಇನ್ನೇ ನಾವೆಲ್ಲೂ ಕಲ್ತಿರೋದಲ್ಲ, ಎಲ್ಲ ಅಲ್ಲಿ ಅವ್ರು ನೋಡೋದು, ಇವ್ರು ನೋಡೋದು, ಸಿನಿಮಾಗಳು ನೋಡೋದು, ಸಿನಿಮಾದಲ್ಲಿ ನೋಡಿರೋ ಆ್ಯಕ್ಟಿಂಗ್ಗಳು ಎಲ್ಲ ಅದೇನೆ. ಸೊ ಇವಾಗ ನಾವೆಲ್ಲ ಏನಂತಾರೆ ಶಾರ್ಟ್ ಫಿಲ್ಮ್ಸ್ನ ನೋಡಿದಾಗ ನೀವು ಅದರಲ್ಲಿ ಏನೋ ಕ್ಯಾರೆಕ್ಟರ್ ಮಾಡ್ತಿರ್ತೀರಾ, ಏನೋ ಹೀಗಿರುತ್ತೆ. ಬಟ್ ಆ್ಯಕ್ಚುಲಿ ನಿಮ್ಮ ಸ್ವಭಾವ ಇರೋದು ಹೇಗೆ? ಸುಧಾಕರ್ ಅವರು ತುಂಬ ಸೈಲೆಂಟ್ ಪರ್ಸನಾ, ಸೀರಿಯಸ್, ಅಥವಾ ಮಾತು ಕಡಿಮೆ ಆಡ್ತಾರೆ, ಅಥವಾ ಅಲ್ಲೂ ಫುಲ್ ಜೋವಿಯಲ್ ಆಗಿರ್ತೀರ? ಸ್ಟ್ರೇಂಜರ್ಸ್ ಜೊತೆ ಸ್ವಲ್ಪ ಗೊತ್ತಾಗೋವರೆಗೂ ಮಾತಾಡಲ್ಲ. ಸೊ ನಂದು ಅಂತ ಒಂದು ಸರ್ಕಲ್ ಆದ್ಮೇಲೆ ಫುಲ್ ಜಾಲಿ. ನಾವು ಎಲ್ಲಿದ್ರು ಎಂಟರ್ಟೈನ್ಮೆಂಟ್. ವೆರಿ ನೈಸ್. ನೀವು ಹೇಳ್ತಿದ್ರಿ ಇವಾಗ ತಾನೇ ಯೂಟ್ಯೂಬ್ ಅಂದರೆ ಈ ಎಸ್ಪೆಷಲಿ ಶಾರ್ಟ್ ಫಿಲಮ್ ಅನ್ನೋದೇ ತುಂಬ ರೆಕಗ್ನೈಸ್ ಆಗಿರೋ ಆ್ಯಕ್ಟರ್ಸ್ಗಳಿದ್ದಾರೆ, ನೀವು ಅವ್ರ ಜೊತೆ ಎಲ್ಲ ವರ್ಕ್ ಮಾಡ್ತಾ ಇದ್ದೀರಾ. ಎಲ್ರಿಗೂ ಕೂಡ ಒಂದು ಪ್ಯಾಷನ್ ಇಟ್ಕೊಂಡು, ಆಸಕ್ತಿ ಇಟ್ಕೊಂಡೇ ಬಂದಿರೋರು ಹಂಗೆ ನೋಡೋಕೆ ಹೋದರೆ. ನಿಮ್ಮ ಕೋ ಆರ್ಟಿಸ್ಟ್ಸ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ ನಮಗೆ?
ಇಲ್ಲ ನೀವೆಲ್ಲರೂ ನೋಡಿ, ಇವಾಗ ಕಾರ್ತಿಕ್ ಅಂತ ಅವನು ಕೋಲಾರ, ಅವನು ಒಂದು ರೂರಲ್ ಏರಿಯಾ, ಅವನು ತುಂಬ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ಅವನು ಫಸ್ಟ್ ಟೈಮ್ ಅಮೃತಾಂಜ್ ಅಂತ ಶಾರ್ಟ್ ಫಿಲಮ್ ಮಾಡಿದಾಗ 10% ಬಡ್ಡಿಗೆ ತಂದು ಅವತ್ತಿನ ಕಾಲಕ್ಕೆ 1,80,000 ಎಷ್ಟೋ ಇನ್ವೆಸ್ಟ್ ಮಾಡಿ, ಅವಾಗೇನೂ ಇರಲಿಲ್ಲ ಕನ್ನಡದಲ್ಲಿ ಯೂಟ್ಯೂಬ್ ಕಂಟೆಂಟ್ಸು, ಅದರಲ್ಲಿ ಅಷ್ಟು ರೆವೆನ್ಯೂ ಬರುತ್ತೆ ಅನ್ನೋದೇನೂ ಗೊತ್ತಿಲ್ಲ. ಆದರೂ ಅವನೇನೋ ಸಿನಿಮಾ ಮೇಕರ್ ಆಗಬೇಕು ಅಂತ ಬಂದು ಇವ್ರ ಹತ್ರ ಸಾಲ ಮಾಡಿ ಆಮೇಲೆ ಶಾರ್ಟ್ ಫಿಲಮ್ ಮಾಡಿ ಹಿಟ್ಟಾಗಿರೋದು. ಇವಾಗ ಅದೇ ಸಿನಿಮಾ ಗೌರವ್, ಪಾಯಲು ಅವನು ಅಷ್ಟೇ, ಅವರೆಲ್ಲ ಆರ್ಟಿಸ್ಟ್ ಆಗಬೇಕು ಅಂತಲೇ ಸೈಕಲ್ ಹೊಡಿತಿದ್ದವರು. ಏನು ಅದೃಷ್ಟ ಅಂದರೆ ಅವರಿಗೆ ಆ ಶಾರ್ಟ್ ಫಿಲಮಿಂದ ಒಳ್ಳೆ ರೆಕಗ್ನೈಷನ್ ಸಿಕ್ತು. ಅದು ನನಗೆ ಎಲ್ಲ ಬೆಳೆಸ್ಕೊಂಡು ಹೋದ್ರು. ನೀವು ಯಾರು ನೋಡಿದ್ರು ರೆಗ್ಯುಲರ್ ಆರ್ಟಿಸ್ಟ್ಗಳು, ಯಾರು ಟೈಮ್ ಪಾಸ್ಕೋ ಇಲ್ಲಾಂದ್ರೆ ಏನೋ ಟ್ರೈ ಮಾಡೋಣ ಅಂತ ಬಂದಿರೋರಲ್ಲ, ಏನೋ ಇದರಲ್ಲೇ ಮಾಡಬೇಕು ಅಂತ ಬಂದಿರೋರೇ ಜಾಸ್ತಿ ನಮ್ಮ ಟೀಮಲ್ಲಿ. ಕಾರ್ತಿಕ್ ಆಗಲಿ, ಗೌರವ್ ಆಗಲಿ, ಚೇತನ್ ದುರ್ಗ ಅವರಾಗಲಿ, ಎಲ್ಲರೂ ಇವರು ಅಷ್ಟೇ. ಫೀಮೇಲ್ ಆರ್ಟಿಸ್ಟಲ್ಲಿ ಇವಾಗ ಪಾಯಲ್ಲು ಕಂಪ್ಲೀಟ್ ಇಂಟು ಸಿನಿಮಾನೇ, ಭವ್ಯ ಅವರು ಅಷ್ಟೇ ಕಂಪ್ಲೀಟ್ ಇಂಟು ಎಂಟರ್ಟೈನ್ಮೆಂಟ್, ಪಲ್ಲವಿನೂ ಅಷ್ಟೇ ಎಲ್ಲ ಒಂದಿಬ್ಬರು ಸೀರಿಯಲ್ಸಲ್ಲಿ ಇದ್ದಾರೆ, ಒಂದು ಪಾಯಲ್ಲು ಸಿನಿಮಾಸಲ್ಲಿ ಮಾಡ್ತಿದ್ದಾಳೆ. ಸೊ ಎಲ್ಲ ಸಿನಿಮಾನೇ. ಆಮೇಲೆ ಡೈರೆಕ್ಟ್ರು ಅಷ್ಟೇ, ಅವ್ರು ಫಸ್ಟ್ ಒಂದು ಸಿನಿಮಾ ಸೋತಿದೆ, ಸೋಡಾ ಬುಡ್ಡಿ ಅಂತ, ಲಾಂಗ್ ಬ್ಯಾಕ್. ದಿಯಾ ಹೀರೋಯಿನ್ ಇದಾರಲ್ಲ, ಅವ್ರ ಫಸ್ಟ್ ಸಿನಿಮಾ ದಿ ಗ್ರೇಟ್ ಸ್ಟೋರಿ ಆಫ್ ಸೋಡಾ ಬುಡ್ಡಿ ಅಂತ, ಅದು ಸಿನಿಮಾ ಫ್ಲಾಪ್ ಆಗಿದೆ ಅವ್ರದ್ದು. ಅದಾದ್ಮೇಲೆ ಮತ್ತೆ ಏನೋ ಸಿನಿಮಾದಲ್ಲೇ ಮಾಡಬೇಕು ಅಂತ ಮತ್ತೆ ಶಾರ್ಟ್ ಫಿಲಮ್ಸ್ ಥ್ರೂ ಕಮ್ ಬ್ಯಾಕ್ ಇವಾಗ ಅವ್ರಿಗೆ. ಸೊ ಒಂದು ಲಾಸ್ಟ್ ಒಂದು 5-6 ಶಾರ್ಟ್ ಫಿಲಮ್ಸ್ ಎಲ್ಲ ಬ್ಲಾಕ್ ಬಸ್ಟರು. ಈಗ ಸಿನಿಮಾ ಮಾಡಿದ್ದೀವಿ ಎಲ್ಲರೂ ಸೇರಿ ಮತ್ತೆ. ಸೂಪರ್. ಆ್ಯಂಡ್ ಇನ್ನೊಂದು ಶಾರ್ಟ್ ಫಿಲಮ್ಸ್ ಅಂತ ಬಂದಾಗ ನೀವು ನಾರ್ಮಲ್ ಆಗಿ ಒಂದು ಸ್ಟ್ರೈಟ್ ಆಗಿ ಏನೋ ವಿಷಯ ಹೇಳಿದ್ರು ಸುಮ್ಮನೆ ಅದು ಒಂದು 2-3 ವಿಷಯಗಳನ್ನ ಡಬಲ್ ಮೀನಿಂಗ್ ಆಗು ತೊಗೊಂಡ್ಬಿಡ್ತಾರೆ, ಅಲ್ಲಿ ಏನು ಇಲ್ಲದೆ ಇದ್ರೂ ಸಹ. ಬಿಕಾಸ್ ಅದೇ ಕಾಮಿಡಿ ಎಸ್ಪೆಷಲಿ ಇರುತ್ತೆ, ಅದಕ್ಕೇ ಆವಾಗೆಲ್ಲ ನೀವು ಹೇಗೆ ಅಂದರೆ ಸ್ಕ್ರಿಪ್ಟೇ ಬಂದಿರುತ್ತೆ, ಜನ ಹೇಗೆ ಪರ್ಸೀವ್ ಮಾಡ್ತಾರೆ ಅದೇ ನಾವೇನು ಜಾಸ್ತಿ ತಲೆನೇ ಕೆಡ್ಸ್ಕೊಳಕ್ಕಾಗಲ್ಲ. ನಾನು ಯೂಶಲಿ ನನ್ನ ಡೈರೆಕ್ಟರ್ಸ್, ಇವಾಗ ನಾನು ಶಾರ್ಟ್ ಫಿಲಮ್ಸ್ ಯಾವ್ದು ಮಾಡಿದ್ದೀನಲ್ಲ, ನಾವು ಡಿಸ್ಕಷನ್ಸಲ್ಲಿ ಮೊದಲೇ ಮಾತಾಡ್ಕೊಂಡು ಏನಂದರೆ ಡಬಲ್ ಮೀನಿಂಗ್ ಇದ್ದರೂ 1-2 ಚಿಕ್ಕದಾಗೆ ಸುಮ್ಮನೆ ಹಂಗೆ ಪಾಸ್ ಆಗಿಬಿಡ್ಬೇಕು, ಮೋರಾನ್ ಅದ್ರ ಮೇಲೇ ಎಂಟರ್ಟೈನ್ಮೆಂಟ್ ಬೇಡ ಅನ್ನೋದೇ ನಮ್ಮಿದು. ಜಾಸ್ತಿ ನಾವು ರಿಯಾಲಿಟಿಗೆ ಹತ್ರ ಅಂದರೆ ಮನೇಲಿ ಏನೋ ಒಂದು ಅಮ್ಮ ಮಗ, ಗಂಡ ಹೆಂಡ್ತಿ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್, ಆ ಕಂಟೆಂಟ್ಸ್ ಏನಿರುತ್ತೆ ಅದನ್ನ ಇಟ್ಕೊಂಡು ಮಾಡಿರ್ತೀವಿ. ಸಣ್ಣ ಪುಟ್ಟ ಅಲ್ಲೊಂದು ಡಬಲ್ ಮೀನಿಂಗ್ ಇರ್ಬೋದು, ಇಲ್ದೇನೂ ಇರ್ಬೋದು. ಕೆಲವೊಂದ್ಸಲಿ ಅದೇ ನೀವು ಹೇಳ್ದಂಗೆ ನಾವು ಬೇರೆ ಇದರಲ್ಲಿ ಹೇಳಿರ್ತೀವಿ, ಅವ್ರು ಬೇರೆ ಥರ ತಗೊಂತಾರೆ. ಸೊ ಅದೆಲ್ಲ ಏನು ತಲೆಗೆ ಇಟ್ಸ್ಕೊಳಲ್ಲ. ಆ್ಯಂಡ್ ಒಂದೇನಂದರೆ ಎಸ್ಪೆಷಲಿ ಶಾರ್ಟ್ ಫಿಲಮ್ ಜಾನರ್ ಅಂತ ಬಂದಾಗ ತುಂಬ ಓಡೋದೇ ಕಾಮಿಡಿ ಕಂಟೆಂಟು. ಯಾಕಂದರೆ ಜನರಿಗೆ ಸ್ಟ್ರೆಸ್ಗೆ ಒಂಚೂರು ರಿಲೀಫ್ ಸಿಗುತ್ತೆ ಅಂತ ನೋಡಿದಾಗ ಒಂದು 15-20 ನಿಮಿಷದೊಳಗೆ. ಬಟ್ ನಿಮಗೆ ಒಂಥರ ಈ ಸೀರಿಯಸ್ ಇರೋ ಕಂಟೆಂಟು ಮಾಡಬೇಕಂತ ಒಂದು ಆಸಕ್ತಿ ಇರುತ್ತಲ್ವ, ಇದನ್ನೇನೋ ಒಂದು ಮೆಸೇಜ್ ಕೊಡೋದಿರಬಹುದು, ಅಥವಾ ಆ್ಯಕ್ಟಿಂಗ್ ವೈಸ್ ನಿಮಗೆ ಅಲ್ಲ ಆ ಥರ ಇದೆ. ಏನಂದರೆ ನನಗೂ ಫೀಲ್ ಗುಡ್ ಲವ್ ಸ್ಟೋರೀಸ್ ಮಾಡಬೇಕು, ಈ ಪರಮಾತ್ಮ, ಗಾಳಿಪಟ ಜಾನರ್ ಸಿನಿಮಾಗಳು, ಆ ಥರ ಒಂದು ಏನೋ ಕಂಟೆಂಟ್ಸ್ ಮಾಡಬೇಕು ಅಂತೆಲ್ಲ ಇದೆ. ಬಟ್ ಇವಾಗ ಜನ ನಮ್ಮನ್ನ ಎಕ್ಸೆಪ್ಟ್ ಮಾಡ್ಕೊಂಬಿಟ್ಟವ್ರೆ ಕಾಮಿಡಿಯಾಗೆ. ಸೊ ಅದು ಮಾಡೋದಕ್ಕೆ ನಮಗೂ ಧೈರ್ಯ ಆಗ್ತಾಯಿಲ್ಲ. ಯಾಕೆಂದರೆ ಇವಾಗ ನೀವು ಆಮೇಲೆ ಯೂಟ್ಯೂಬ್ ಕಂಟೆಂಟ್ಸ್ ನೋಡಿ, ಓಡ್ತಾ ಇರೋದೆಲ್ಲ ಕಾಮಿಡಿನೇ. ಸೊ ನಮ್ದು ಮಾಡಾದ್ಮೇಲೆ ಇವಾಗ ತುಂಬ ಟೀಮ್ಸು ಎಲ್ಲ ಸೇರಿ ಇವಾಗ ಇದೇ ಆರ್ಟಿಸ್ಟ್ಗಳನ್ನ ಬೇರೆ ಬೇರೆ ಡೈರೆಕ್ಟರ್ಗಳು, ಪ್ರೊಡಕ್ಷನ್ ಹೌಸ್ಗಳು ಇಟ್ಕೊಂಡು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರು ಏನು ದುಡ್ಡು ಹಾಕಿದ್ದಾರೆ ಅದು ದುಡ್ಡು ಎತ್ಕೊಳೋದಕ್ಕೆ ಯೋಚನೆ ಮಾಡ್ತಾರೆ ವಿತ್ ಪ್ರಾಫಿಟ್ಟು. ಸೊ ಯಾರು ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ, ಯಾರು ಮಾಡೋಕ್ಕೆ ರೆಡಿ ಇಲ್ಲ. ಸೊ ನಾವು ಅದಕ್ಕೆ ಇನ್ಯಾಕೆ ಅಂತ ಬಂದಿದ್ದು ಏನು ಆಪರ್ಚುನಿಟೀಸ್ ಬರ್ತಾ ಇದ್ದೀವಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ಟೈಮ್ ಬಂದಾಗ ಅಂದರೆ ಆ ಥರ ಒಂದು ಆಪರ್ಚುನಿಟಿ ಬಂದಾಗ ಡೆಫಿನೆಟ್ಲಿ ಸೀರಿಯಸ್ ರೋಲ್ಸ್ ಮಾಡ್ತೀನಿ. ಒಂದು ಮಾಡಿದ್ದೀನಿ, ಬಟ್ ಅದಂತ ರೀಚ್ ಆಗಿಲ್ಲ. ಸೊ ಅದಕ್ಕೆ ಮಾಡೋಕ್ಕೆ ಹೋಗಿಲ್ಲ. ಮತ್ತೆ ಆಡಿಯನ್ಸು ಏನಾದ್ರು ಅವ್ರ ಕಡೆಯಿಂದ ಏನಾದ್ರು ರಿಕ್ವೆಸ್ಟ್ ಕೊಟ್ಟಿದ್ಯಾ, ನೀವು ಈ ಥರ ಅದರ ಒಂದು ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿ? ಇಲ್ಲ, ಕಮೆಂಟ್ಸಲ್ಲಿ ಹಾಕ್ತಾರೆ, ಸಿನಿಮಾ ಮಾಡಿ, ನಿಮ್ಮ ಟೀಮು ಸಿನಿಮಾ ಮಾಡಿ. ನೀವು ನಮ್ದು ಒಂದು 500,000 ಕಮೆಂಟ್ಸ್ ಇದ್ರೆ ಅದರಲ್ಲಿ ಒಂದು 100 ಕಮೆಂಟ್ಸು ಸಿನಿಮಾ ಮಾಡಿ ಅಂತ ಹಾಕ್ತಾರೆ. ನೀವು ನೋಡ್ಬೋದು ನಮ್ಮ ಎಲ್ಲ ಶಾರ್ಟ್ ಫಿಲಮ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಅದು ಇದ್ದೇ ಇರುತ್ತೆ. ಸೊ ಅದಕ್ಕೆ ಇವಾಗ ಮಾಡಿದ್ದೀವಿ, ನೋಡೋಣ ಏನು ಮಾಡ್ತಾರೆ. ಆ್ಯಂಡ್ ಆಲ್ಸೋ ತುಂಬ ಕ್ರೆಡಿಟ್ ಕೊಡಬೇಕಾಗಿರೋದು ಕೂಡ ನಾವು ಈ ಪ್ರೊಡ್ಯೂಸರ್ಸ್ಗೆ, ಪ್ರೊಡಕ್ಷನ್ಗೆ. ಅಂದರೆ ಶಾರ್ಟ್ ಫಿಲಮ್ಸ್ ಆ ಒಂದು ಚಿಕ್ಕ ಸ್ಕ್ರಿಪ್ಟ್ನ ನಂಬಿ, ಆ್ಯಕ್ಟರ್ಸ್ನ ನಂಬಿ ದುಡ್ಡು ಹಾಕೋದು ಈಸ್ ಆ್ಯಕ್ಚುಲಿ ಎ ಬಿಗ್ ಥಿಂಗ್. ಸುಮಾರು ಪ್ರೊಡಕ್ಷನ್ ಹೌಸ್ಗಳು ಇದೆ ಇವಾಗ ಶಾರ್ಟ್ ಫಿಲಮ್ಸ್ಗೆ ಅಂತ ಬಂದಾಗೇನೆ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಇವಾಗ ಬಂದಿರೋನೇ ನಾನು ಜಾಸ್ತಿ ರೆಸ್ಪೆಕ್ಟ್ ಮಾಡಲ್ಲ. ಅವರೆಲ್ಲ ನಮ್ಮ ಫೇಮ್ ಇಟ್ಕೊಂಡು ಅವ್ರು ದುಡ್ಡು ಮಾಡ್ತಿರೋದು. ಸೊ ನಾವೇನು ಇಲ್ದಾಗ ನಮ್ಗೆ ಯಾರು ಪ್ರೊಡ್ಯೂಸ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ನಾನು ರೆಸ್ಪೆಕ್ಟು. ಯಾಕೆಂದರೆ ಅವಾಗ ನಾನು ಹೇಳಿದ್ನಲ್ಲ, ನಮ್ಮ ಸರ್ರು ಅವತ್ತಿಗೆ 4 lakhs ಅಂದರೆ ನಮ್ಗೆ ಎಕ್ಸ್ಪೆಕ್ಟು ಇಲ್ಲ ಅಷ್ಟು ದುಡ್ಡು ಹಾಕ್ಬೋದು ಅಂತ. ಬಟ್ ಅವ್ರಿಗೇನು ಅಂದರೆ ನನಗೊಂದು ಸ್ಟೇಜ್ ಸೆಟ್ ಮಾಡಿಕೊಡ್ಬೇಕು ಅನ್ನೋ ಒಂದೇ ಇಂಟೆನ್ಷನ್. ನಾವು ಇದುವರೆಗೂ ಆ ರಿಟರ್ನ್ ವಾಪಸ್ಸು ಕೊಟ್ಟಿಲ್ಲ ಅವ್ರಿಗೆ. ಒಂದು ಸ್ಟೇಜ್ ಸೆಟ್ ಮಾಡಿಕೊಡ್ಬೇಕು ಅನ್ನೋ ಒಂದು ಪ್ಯೂರ್ ಇಂಟೆನ್ಷನಲ್ಲಿ ಅವ್ರು ನಮಗೆ ಶಾರ್ಟ್ ಫಿಲಮ್ ಮಾಡಿದ್ದು. ಏನೋ ದೇವ್ರ ಇದು ಆಶೀರ್ವಾದ, ಚೆನ್ನಾಗಿ ಹೋಯ್ತು ಸಿನಿಮಾ, ಆ ಶಾರ್ಟ್ ಫಿಲಮ್. ಸೊ ಅದಾದಮೇಲೆ ನಾವೇ ಒಂದಷ್ಟು ಜನ ನಾವೇ ದುಡ್ಡು ಹಾಕೊಂಡೆಲ್ಲ ಮಾಡಿದ್ವಿ. ಬಟ್ ಇವಾಗ ಒಂದು 4-5 ಯೂಟ್ಯೂಬ್ ಚಾನಲ್ಸ್ ಇದ್ದಾವೆ ಬೇರೆಯವ್ರದ್ದು. ಅವರು ನಮ್ಮ ಈಗ ಯಾರು ರೆಗ್ಯುಲರ್ ಫೇಮಲ್ಲಿರೋ ಆರ್ಟಿಸ್ಟ್ಗಳನ್ನ ಹಾಕೊಂಡು ಮಾಡ್ತಾರೆ. ಸೊ ಅವ್ರಿಗೆ ಅದು ಬಿಸ್ನೆಸ್ಸು. ಸೊ ನನಗೇನಂತ ಅವ್ರ ಮೇಲೆ ಏನಿದಿಲ್ಲ. ನೀವು ಸುಮಾರು ಶಾರ್ಟ್ ಫಿಲ್ಮ್ಸ್ಗಳನ್ನ ಮಾಡಿದ್ದೀರಾ. ನೀವು ಯಾವ್ದಾದ್ರು ಒಂದು ಶಾರ್ಟ್ ಫಿಲ್ಮ್ ಇದು ತುಂಬ ಸ್ಪೆಷಲ್ಲು
ಅಂದರೆ ಇದು ಜನರಿಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಇದು ಸ್ಪೆಷಲ್ ಅಂತ ಏನಾದರೂ ಇರುತ್ತೆ ಅಲ್ವಾ, ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ದು? ನಾನು ಮಾಡಿರೋದ್ರ ಬಗ್ಗೆ ಏನು ಅಂತ ಇಂಟ್ರೆಸ್ಟ್ ಇಲ್ಲ. ನನ್ನ ಸಿನಿಮಾ ಥಾಟ್ಸು ಇದು ಬೇರೆ ಇರೋದು, ಇದೆಲ್ಲ ಸರ್ವೈವಲಿಗೆ ಮಾಡ್ತಾ ಇರೋದು. ಓಕೆ, ಸೊ ಹಂಗಂದ್ರೆ ನಿಮ್ಮ ಒಂದು ವಿಷನ್ ಬೇರೆ ಇದೆ ಸಿನಿಮಾ ಮೇಕಿಂಗ್ ಬಗ್ಗೆ. ನನ್ನ ಸಿನಿಮಾ ಥಾಟ್ಸ್ ಅಂದರೆ ನಾನು ಸಿನಿಮಾಗಳು ನೋಡ್ಕೊಂಡು ಬಂದಾಗ ಯಾವುದೋ ಒಂದು ಸಿನಿಮಾ ನೋಡಿದಾಗ ಇದು ಹಿಂಗೆ ಮಾಡ್ಬೋದಿತ್ತು, ಹಂಗೆ ಮಾಡ್ಬೋದಿತ್ತು ಅನಿಸ್ತಿತ್ತಲ್ಲ. ಸೊ ನನಗೆ ಇರೋದೇ ಬೇರೆ ಥರ ಸಿನಿಮಾ ಮಾಡಬೇಕು ಅಂತ. ಬಟ್ ಏನಂದರೆ ಇವಾಗ ಇಲ್ಲೊಂದು ರೆಕಗ್ನೇಷನ್ ಸಿಕ್ಕಿದೆ, ಸರ್ವೈವಲ್ಲು. ನಾವು ಯಾವುದೋ ಕೆಲಸ ಕಾರ್ಯಕ್ಕೆ ಹೋಗಲ್ಲ, ಇದರಲ್ಲೇ ಸರ್ವೈವ್ ಆಗಬೇಕು ಅಂದಾಗ ಇವಾಗ ಬಂದಿರೋ ಆಪರ್ಚುನಿಟೀಸ್ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಟೀಮ್ ಹೆಸರು ಸೃಷ್ಟಿ, ಅದು ನಮ್ಮ ಚಾನಲ್ ಹೆಸರು. ನಮ್ಮ ಟೀಮ್ ಅಂದರೆ ಅದು ಅಮೃತಾಂಜನ್ ಟೀಮ್ ಅಂತಲೇ ಕರೆಯೋದು. ನಮ್ಮ ಇವ್ರನ್ನೆಲ್ಲ ಎಲ್ಲೇ ಮಾತಾಡ್ಸಿದ್ರು ಹಂಗೆ ಕೇಳೋದು. ಸೊ ಆ ಸೃಷ್ಟಿ ಚಾನಲ್ ಬಗ್ಗೆ ಸ್ವಲ್ಪ ಹೇಳಿ ಹಾಗಿದ್ರೆ. ಅದೇ ಇದು ಹಿಂಗೇನೆ ನಮ್ಮ ಸರ್ ಇನ್ವೆಸ್ಟ್ ಮಾಡಿದ್ದು. ಅವರು ನಮಗೇನೆ ಅಂದರೆ ಸ್ಟೇಜ್ ಸೆಟ್ ಮಾಡೋಕ್ಕೋಸ್ಕರ ಮಾಡಿಕೊಟ್ಟಿದ್ದು. ಆವಾಗ ನಾನು ಈಗ ಅಮೃತಾಂಜನ್ ಟೀಮ್ ಅವ್ರ ಜೊತೆ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ. ಆಮೇಲೆ ನಮ್ಮ ಇನ್ನೊಬ್ರು ಡೈರೆಕ್ಟರ್ ಅಮಿತ್ ಅಂತ ಇದ್ದಾರೆ, ನಮ್ಮ ಶಾರ್ಟ್ ಫಿಲಮ್ಸ್ ಟೀಮಲ್ಲೇ ಮಾಡೋ ಅಂಥವ್ರು. ಸೊ ಅವ್ರ ಜೊತೆ ಒಂದು 2 ಮಾಡಿದ್ವಿ. ಚರಂಡಿ ಅಂತ ಒಂದು ಶಾರ್ಟ್ ಫಿಲಮ್ಮು, ಇದು ಓಮ್ ಸ್ಪೂಫ್ ಥರ ಮಾಡಿದ್ವಿ. ಆಮೇಲೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಒಂದು ಸಾವಿನ ಮನೇಲಿ ನಡೆಯೋ ಕಾಮಿಡಿ ಸೀನ್ಸ್ ಇಟ್ಕೊಂಡು ಸೇಮ್ ನಮ್ಮ ಟೀಮೇನೆ. ಆ ಥರ ಒಂದು 4-5 ಶಾರ್ಟ್ ಫಿಲಮ್ಸ್ ನಮ್ಮ ಚಾನಲ್ಗೂ ಮಾಡಿದ್ದೀವಿ. ಚೆನ್ನಾಗಿ ಹೋಗಿದ್ದಾವೆಲ್ಲ, ಯಾವುದೂ ಲಾಸ್ ಆಗಿಲ್ಲ. ಆ್ಯಂಡ್ ಎಸ್ಪೆಷಲಿ ಇವಾಗ ಮುಂಚೆ ಆದರೆ ಥಿಯೇಟರು ಅದು ಅಂದರೆ ಎಂಟರ್ಟೈನ್ಮೆಂಟ್ಗೆ ಅಂತ ಒಂದೊಂದು ಮೋಡ್ಗಳಿತ್ತು. ಆಮೇಲೆ ಬಂದಿದ್ದು ಯೂಟ್ಯೂಬ್ ಅನ್ನೋದು ಒಂದು ನೆಕ್ಸ್ಟ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆಗಿದೆ ಎಂಟರ್ಟೈನ್ಮೆಂಟ್ಗೆ ಅಂತ. ಆದರೆ ಅದರಲ್ಲೂ ನಿಮಗೆ ಅನಿಸಿರೋ ಪ್ರಕಾರ ಏನು ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಅನಿಸುತ್ತೆ? ಅಡ್ವಾಂಟೇಜಸ್ ಅಂದರೆ ಯೂಟ್ಯೂಬಲ್ಲಿ ಮೋಸ್ಟ್ಲಿ ಆ ಕೊರೋನಾ ಟೈಮಲ್ಲಿ ರೀಚ್ ಜಾಸ್ತಿ ಇತ್ತು, ಬಿಕಾಸ್ ಎಲ್ಲ ಮನೇಲಿದ್ರು ನೋಡೋರು ಅನಿಸುತ್ತೆ. ಆಮೇಲೆ ಕಂಟೆಂಟ್ ಕ್ರಿಯೇಟರ್ಸ್ ಕಮ್ಮಿ ಇದ್ದರು. ಇವಾಗ ಕಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಆಮೇಲೆ ಅವಾಗಿನ ಥರ ರೀಚ್ ಇಲ್ಲ. ಸೊ ಆವಾಗ ಒಂದು 20 ಮಿಲಿಯನ್ಸ್ ಹಂಗೆಲ್ಲ ಹೋಗ್ಬಿಡೋದು. ಈಗ ಒಳ್ಳೆ ಕಂಟೆಂಟೇ ಸೇಮ್ ಆಲ್ಮೋಸ್ಟ್ ಅದೇ ಕಂಟೆಂಟ್ ಇರುತ್ತೆ, 4-5 ಮಿಲಿಯನು, 6 ಮಿಲಿಯನ್, 7 ಮಿಲಿಯನ್ಗೆ ಅಂದರೆ ಒಂದು ಸ್ಟಾಪ್ ಆಗಿಬಿಡುತ್ತೆ. ಹಂಗೆ ಒಂದು ಪೀಕ್ ಹೋಗಿ ಹಂಗೆ ಸ್ಟಾಪ್ ಆಗಿಬಿಡುತ್ತೆ. ಮೇ ಬಿ ಬಿಕಾಸ್ ಅದು ಟ್ರಾಫಿಕ್ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಒಂದೇ ದಿನಕ್ಕೆ 10 ಎಷ್ಟೊಂದು ಕಂಟೆಂಟ್ಸ್ ರಿಲೀಸ್ ಆಗ್ತಿರುತ್ತೆ. ಆಮೇಲೆ ಎಲ್ಲ ಈ ಇನ್ಫ್ಲೂಯೆನ್ಸರ್ಸು ಎಲ್ಲರೂ ಒಂದು ಅವ್ರದ್ದು ಒಂದೊಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ. ಸೊ ತುಂಬ ಕಂಟೆಂಟ್ ಜಾಸ್ತಿ ಆಗಿಬಿಟ್ಟಿದೆ ಅನ್ಸುತ್ತೆ. ಸೊ ಈಗ ಮೊದಲಿನ ಥರ ರೀಚ್ ಇಲ್ಲ. ಸೊ ಇವಾಗ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮೊದಲಿನ ರೀಚ್ ನೋಡ್ಕೊಂಡು ಇನ್ವೆಸ್ಟ್ ಮಾಡಿಬಿಟ್ಟು ಜಾಸ್ತಿ 4 ಲಕ್ಷ, 5 ಲಕ್ಷ, 6 ಲಕ್ಷ ಹಾಕ್ಬಿಟ್ಟು ಈಗ ರಿಟರ್ನ್ಸ್ ಅಂದರೆ ಪ್ರಾಫಿಟ್ ತೆಗಿಯೋಕ್ಕಲ್ಲ. ಸೊ ಸ್ವಲ್ಪ ನೋಡ್ಕೊಂಡು ಬಜೆಟ್ ಕಮ್ಮಿಲಿ ಮಾಡಿದ್ರೆ ಪ್ರಾಫಿಟ್ಸ್ ಇವಾಗಲೂ ತೆಗಿಬೋದು. ಇದು ನಾನು ಹೇಳ್ತಿದ್ರೆ ಶಾರ್ಟ್ ಫಿಲಮ್ ಅಂದರೆ ದುಡ್ಡು ಇನ್ವೆಸ್ಟ್ ಮಾಡೋರಿಗೆ, ಮನೇಲಿ ಕ್ಯಾಮ್ರಾ ಇಟ್ಕೊಂಡು ಮಾಡೋರು ಹೆಂಗೆ ಬೇಕಾದ್ರೂ ಮಾಡೋರು, ಅದಕ್ಕೇನು ದುಡ್ಡು ಖರ್ಚಾಗಲ್ಲ. ಆ್ಯಂಡ್ ಇನ್ನೊಂದು ಕೂಡ, ಒಂದು ಕಡೆ ಯೂಟ್ಯೂಬಲ್ಲಿ ಸಿಗೋವಂಥ ಒಂದು ಪಾಪ್ಯುಲಾರಿಟಿ ಇರ್ಬೋದು, ರೆಕಗ್ನಿಷನ್ ಇರ್ಬೋದು, ಬಟ್ ಅಟ್ ದ ಸೇಮ್ ಟೈಮ್ ಸಪ್ರೇಟ್ ಒಂದು ಸೋಷಿಯಲ್ ಮೀಡಿಯಾ ಆಡಿಯನ್ಸ್ ಕೂಡ ಇದ್ದಾರೆ. ಇನ್ಸ್ಟಾಗ್ರಾಮ್ ಅಂತ ಬಂದರೆ ಅಲ್ಲಿ ನಿಮ್ಮ ಕಂಟೆಂಟ್ನ ಎಕ್ಸ್ಪೆಕ್ಟ್ ಮಾಡೋರು, ರಿಯಾಕ್ಟ್ ಮಾಡೋರು ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಜರ್ನಿ ಹೇಗೆ ಬಂದಿದೆ ಇವಾಗ? ಸೋಷಿಯಲ್ ಮೀಡಿಯಾ ನಾನು ಈ ಶಾರ್ಟ್ ಫಿಲಮ್ಸ್ ಎಲ್ಲ ಆದಾಗ ನಾನೇನು ಅಂಥ ದುಡ್ಡು ಮಾಡಿರಲಿಲ್ಲ. ಅಂದರೆ ನಂಗೆ ದುಡ್ಡಿಂದ ಯೋಚನೆ ಇರ್ತಿಲ್ಲ. ನಾನು ಏನೋ ಸಿನಿಮಾದವ್ರು ಕರೀಲಿ, ನಾವು ನಮ್ಮ ಪರ್ಫಾರ್ಮೆನ್ಸೋ ಇಲ್ಲ ನಮ್ಮ ರೀಚೋ ನೋಡಿ ಸಿನಿಮಾದವ್ರು ಕರೀಲಿ ಅಂತ ನಾನು ವರ್ಕ್ ಮಾಡ್ತಾಯಿದ್ದೆ. ಸೊ ಜಾಸ್ತಿ ದುಡ್ಡಿನ ಬಗ್ಗೆ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಏನು ಕೊಟ್ಟರೆ ಅದಕ್ಕೆ ಮಾಡ್ತಾಯಿದ್ವಿ. ಬಟ್ ನಾವೆಲ್ಲ ಸೇರಿ ಸಿನಿಮಾ ಮಾಡಿದ್ಮೇಲೆ ಒಂದು 2 ವರ್ಷ ಫುಲ್ ಕಂಪ್ಲೀಟ್ ಇಂಟು ಸಿನಿಮಾ ಮಾಡಿದಾಗ ಏನು ಆಪರ್ಚುನಿಟೀಸ್ ಇಲ್ದಂಗೆ ಆಯಿತು. ಶಾರ್ಟ್ ಫಿಲಮ್ಸು ಮಾಡಿರಲಿಲ್ಲ, ನಾವು ಕಂಪ್ಲೀಟ್ ಸಿನಿಮಾ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಸಡನ್ನಾಗೆ ಸಿನಿಮಾ ಮುಗಿದ ಮೇಲೆ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇರಬೇಕಾದ್ರೆ ಏನು ಮಾಡೋದು ಅಂತ ಗೊತ್ತಿಲ್ಲ, ಏನು ಆಪರ್ಚುನಿಟೀಸು ಇಲ್ಲ, ಅರ್ನಿಂಗ್ಸು ಇಲ್ಲ, ಸಿನಿಮಾ ರಿಲೀಸ್ಗಿನ್ನ 1 ಇಯರ್ ಟೈಮ್ ಆಗುತ್ತೆ ಅನ್ನೋ ಥರ. ಸೊ ಪರ್ಸ್ನಲ್ ಪ್ರಾಬ್ಲಮ್ಸ್, ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇರಬೇಕಾದ್ರೆ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಲ್ಲಿದಾರಲ್ಲ ನಾವು ಅಲ್ಲಿ ಎಲ್ಲ ಅದೇ ಗ್ಯಾಂಗು. ಸೊ ರೀಲ್ಸ್ ಮಾಡಿ ಅವನಂತರೂ ಫಸ್ಟಿಂದನೇ ಮಾಡಿ ನನ್ನ ಪಾರ್ಟ್ನರ್ ಥರ ಅವ್ನು ಜಯನ್ ಜಾಕಿ ಅಂತ ನೋಡಿರ್ತೀರ ನೀವು ಎಲ್ಲ ರೀಲ್ಸಲ್ಲೂ ಅವ್ನು ಇರ್ತಾನೆ. ಅವ್ನು ನನಗಿನ್ನ ಮುಂಚೆಯಿಂದ ಮಾಡೋನು. ಅವ್ನು ನನ್ನ ರೀಚ್ ಮಾಡೋಕೆ ತುಂಬ ಕಷ್ಟಪಟ್ಟವನು. ಅವಾಗ ನನ್ನ ಜೊತೆ ಬಂದು ಏನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಹಂಗೆ ಅಂತ. ನಾನು ಅವಾಗ ಮಾಮೂಲಿ ಏರಿಯಾ ಹುಡುಗರಿಗೆ ಸುಮ್ಮನೆ ಇಂಟ್ರೆಸ್ಟ್ ಇರ್ತದೆ, ಹಿಂದೆ ಬಿದ್ದಿರ್ತಾರೆ, ನಾನು ಸುಮ್ಮನೆ ಅವಾಯ್ಡ್ ಮಾಡೋದು. ಪಕ್ಕ ಹೇಳ್ತೀನಿ, ನೆಕ್ಸ್ಟ್ ಪಕ್ಕ ಹೇಳ್ತೀನಿ, ಮಾಡ್ತೀವಿ ಅಂತ ಕಳಿಸ್ಬಿಡೋದು ಅವನ್ನ ಮ್ಯಾನೇಜ್ ಮಾಡಿ. ಬಟ್ ಏನು ಕೆಲಸ ಇಲ್ದಾಗ ಏನೋ ಮಾಡಬೇಕಲ್ಲ ಅಂತ ಸ್ಟಾರ್ಟ್ ಮಾಡಿದಾಗ ಅವ್ನು ರೀಲ್ಸ್ ನೋಡಿದೆ, ಇಲ್ಲ ಅವ್ನು ಚೆನ್ನಾಗೇ ಮಾಡ್ತಾನಲ್ಲ ಅಂತ ನೋಡಿ ತಿರ್ಗಿ ಅವ್ನು ನಾನೇ ಫೋನ್ ಮಾಡಿ ಕರ್ಸ್ಕೊಂಡು ಮತ್ತೆ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ನೇ ರೀಲೇ ನಮಗೆ ಒಂದು 2ನೇ 3ನೇ ರೀಲೇ ಸಕಾದಾಗೋಯ್ತು. ಸ್ಟ್ರಾಂಗ್ ಸುಧಾಕರ್ ಅಂತ ಲಾರಿ ನಿಲ್ಸೋ ಥರ ಏನೋ ಒಂದು ಕಂಟೆಂಟ್ ಮಾಡಿದ್ವಿ. ಸೊ ಅದು ಫುಲ್ ವೈರಲ್ ಆಗಿತ್ತು. ಅವಾಗ ಒಂದು 25 ಮಿಲಿಯನ್ ಹೋಗಿತ್ತು. ಸೊ ಅಲ್ಲಿಂದ ಕಂಪ್ಲೀಟ್ ಇಂಟು ರೀಲ್ಸೇ. ದುಡ್ಡು ಅಂತ ನೋಡಿದ್ದೆ ಇನ್ಸ್ಟಾಗ್ರಾಮಿಗೆ ಬಂದಮೇಲೆ. ಅಲ್ಲೂ ಆದರೆ ಅಟ್ ದ ಸೇಮ್ ಟೈಮ್ ಪ್ಲಸ್ ಮೈನಸ್ ಅನ್ನೋದು ಇದ್ದೇ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ.
ಈಗ ಎಲ್ಲದಕ್ಕೂ ರೆಡಿ ಇರಬೇಕು. ಇವಾಗ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ನಮ್ಮ ಕಂಟೆಂಟ್ಸ್ನ ಇಷ್ಟಪಡ್ತಾರೆ. ಏನು ಅಂದರೆ ಸ್ವಲ್ಪ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಅವರು ಯೂಸ್ ಮಾಡ್ತಿರ್ತಾರಲ್ಲ, ನಮ್ಮ ಏಜ್ ಗ್ರೂಪ್ ಅವರು ಒಂದು 30ವರೆಗೂ. ಸೊ ಅವ್ರು ನಾವೇನೇ ಇವಾಗ ಏನೋ ಒಂದು ಯಾವುದೋ ಒಂದು ಸಿನಿಮಾ ಸ್ಪೂಫ್ ಮಾಡಿರ್ತೀನಿ, ಏನೋ ಒಂದು ಇಮಿಟೇಟ್ ಮಾಡಿರ್ತೀನಿ, ಅದನ್ನು ಸ್ಪೋರ್ಟಿವಾಗಿ ತಗೊತಾರೆ, ಎಂಜಾಯ್ ಮಾಡ್ತಾರೆ, ಎಲ್ಲ ಪಾಸಿಟಿವ್. ಫೇಸ್ಬುಕ್ಕಿಗೆ ಬಂದರೆ ಸ್ವಲ್ಪ ಆಂಕಲ್ಸ್ ಅನ್ಸುತ್ತೆ, ಸ್ವಲ್ಪ ಏಜ್ ಆಗಿರೋರು ಮಾಡೋದು ಅನ್ಸುತ್ತೆ. ಅವ್ರಿಗೆ ನೀನೇನೇ ಮಾಡಿದ್ರು ಓಯ್ ಯಾಕೋ ನೀನು ಅವ್ರು ನಮ್ಮ ಬಸ್ತಿ ಅಷ್ಟೇ ನಾನು ಬಸ್ತಿದ್ದೆ, ಓಯ್ ನೀನು ಯಾಕೋ ಹಂಗೆ ಮಾಡಿದೆ ಬೈಯೋದು. ಸೊ ಅಲ್ಲೇನು ಜಾಸ್ತಿ ತಲೆಗೆಡ್ಸೋಣ, ಅದೊಂದು ಸ್ವಲ್ಪ ಒಂದು 10-20% ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾನು ಈಗ ನನಗೆ ಒಂದು ಯಾವುದೋ ಒಂದು ವೀಡಿಯೋಗೆ 5 ಲಕ್ಷನೋ 10 ಲಕ್ಷ ಲೈಕ್ ಬಿದ್ದಿರುತ್ತೆ, ವ್ಯೂಸ್ ಎಲ್ಲ ಲೈಕ್ಸ್ ಬಿದ್ದಿರುತ್ತೆ ನನ್ನ ಇನ್ಸ್ಟಾಗ್ರಾಮಲ್ಲಿ. ನಾನು ಅವ್ರ ಬಗ್ಗೆ ತಲೆಗೆಡ್ಸ್ಕೊಂತೀನಿ, ಒಂದು 10-20 ನೆಗೆಟಿವ್ ಕಮೆಂಟ್ಸ್ ಬಿದ್ದಿರುತ್ತೆ, ಜಾಸ್ತಿ ತಲೆಗೆಡ್ಸ್ಕೊಂಡು ಬ್ಲಾಕ್ ಮಾಡ್ಬಿಡ್ತೀನಿ. ಹೌದು, ಅಂದರೆ ಅದೇ ಇನ್ಫ್ಯಾಕ್ಟ್ ನೀವು ತುಂಬ ಬ್ಯುಸಿ ಇರ್ತೀರಾ ಅನ್ಸುತ್ತೆ ಅದನ್ನು ನೋಡಕ್ಕೆ. ಅಪ್ಲೋಡ್ ಮಾಡಿದ ಒಂದು ಹಾಫ್ ಅನ್ ಅವರ್ 1 ಅವರ್ ನೋಡ್ತೀನಿ, ಅಬ್ಸರ್ವ್ ಮಾಡ್ತೀನಿ, ಅಂದರೆ ಕಂಟೆಂಟ್ ಯಾವ ಥರ ತಗೊಂತವ್ರೆ ಅಂತ. ಒಂದು ಇದಾದ್ಮೇಲೆ ಅದು ಜಾಸ್ತಿ ಕಮೆಂಟ್ಸ್ ಆದಾಗ ನೋಡೋಕ್ಕೂ ಆಗಲ್ಲ, ಮಿಸ್ ಆಗ್ಬಿಡ್ತಾವೆ ಕಮೆಂಟ್ಸ್ ಎಲ್ಲ. ಸೊ ಅದಕ್ಕೇನು ಜಾಸ್ತಿ ತಲೆಗೆಡ್ಸ್ಕೊಳಲ್ಲ. ನೀವು ಹೇಳಿದ್ರಿ ಕೂಡ ನೀವು ಸಿನಿಮಾದಲ್ಲಿ ಆಲ್ರೆಡಿ ಮುಂಚೆ ಆ್ಯಕ್ಟ್ ಮಾಡಿದ್ರಿ ಅಂತ, ಸೈರಾಟ್ ರೀಮೇಕ್ದು. ಆ ಪ್ರಾಜೆಕ್ಟ್ ಬಗ್ಗೆ ಹೇಳಿ, ಅದು ಓಕೆ ಆಗಿದ್ದು ಹೇಗೆ? ನೀವು ಆಡಿಷನ್ ಅವಾಗಂತೂ ಫುಲ್ ಇಮ್ಮೆಚ್ಯೂರ್ಡ್ ನಾವು, ಏನಿಲ್ಲ, ಎಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರುತ್ತೆ ಎಲ್ಲಿ ಆಡಿಷನ್ ಇರುತ್ತೆ ಹಂಗೆ ಅಂತ ಹೋಗಿ ನಾವು ಲೈನಲ್ಲಿ ನಿಂತ್ಕೊಳೋದು. ಸೊ ಅಲ್ಲಿ ಮಾಡಿದಾಗಲೂ ಅಷ್ಟೇ, ರಾಕ್ಲೈನ್ ಸ್ಟುಡಿಯೋಸಲ್ಲಿ ಮನೆ ಸೆಟಪ್ಪಿಂದ ಗೇಟ್ವರೆಗೂ ಲೈನ್ ಇತ್ತು. ಸೊ ಸೇಮ್ ಅದೇ ಥರ ಲೈನಲ್ಲಿ ಹೋಗಿ ಆಡಿಷನ್ ಅಟೆಂಡ್ ಮಾಡಿ, ಸೊ ಅಲ್ಲಿ ಆ ಕ್ಯಾರೆಕ್ಟ್ರು ಕರೆಕ್ಟಾಗಿ ನನ್ನ ಥರನೇ ಇದ್ದಿದ್ದು. ಅವನು ಸೈರಾಟ್ ಒರಿಜಿನಲ್ ಮರಾಠಿ ಸ್ಟೈಲಲ್ಲಿ ಅವ್ನು ಹೆಂಗಿದ್ನೋ ಸೇಮ್ ನಾನು ಹಂಗೆ ಇದ್ದೆ. ಸೊ ಅವರು ಆಲ್ಮೋಸ್ಟ್ ಸೇಮ್ ಇದ್ದಾನೆ ಅಂತ ಆಡಿಷನ್ಸ್ ತಗೊಂಡು ಸೆಲೆಕ್ಟ್ ಮಾಡಿದ್ದು ಥ್ರೂ ಆಡಿಷನ್. ಅವಾಗಂತೂ ತುಂಬ ಎಲ್ಲ ಆಡಿಷನ್ ಇದೆ ಅಂತ ಗೊತ್ತರೆ ಹೋಗ್ತಾಯಿದ್ವು. ಅವಾಗೆಲ್ಲ ನಾವು ₹100-200 ಫಾರ್ಮ್ ಎಲ್ಲ ಫಿಲ್ ಮಾಡಿಬಿಟ್ಟು ಆಡಿಷನ್ಸ್ ಎಲ್ಲ ಮಾಡಿದ್ದೀನಿ, ಅಟೆಂಡ್ ಮಾಡಿದ್ದೀನಿ. ಹೋಟ್ಲಲ್ಲಿ ಎಲ್ಲ ಸ್ಕ್ಯಾಮು, ಅದೆಲ್ಲ ರಿಯಲ್ ಅಲ್ಲ, ಅವ್ರು ದುಡ್ಡು ಮಾಡ್ಕೊಳಕ್ಕೆ ಮಾಡಿರ್ತಾರೆ. ಅವಾಗ ಗೊತ್ತಿರಲಿಲ್ಲ ನಮಗೆ ಅದೆಲ್ಲ ನಿಜನೇನೋ ಅಂತ ಹೋಗ್ತಾ ಇದ್ವಿ. ಸೊ ಅದೆಲ್ಲ ಮಾಡಿ ಅಟೆಂಡ್ ಮಾಡಿದ್ದೀವಿ. ಅಂದರೆ ಸುಮ್ಮನೆ ಏನಾರು ಅಂದಾಜಿದೆಯಾ, ಒಂದು ಎಷ್ಟು ಆಡಿಷನ್ ಕೊಟ್ಟಿದ್ದೀರಾ, ಎಷ್ಟು ಟೈಮ್ ಆ ಫೇಸಲ್ಲಿ ಇದ್ರಿ? ಅವಾಗ ಒಂದು 2 ವರ್ಷ ಓಡಾಡ್ತಿದ್ವಿ ಮೇಡಮ್. ಯಾರು ಕರೆದ್ರು ಅವ್ರಿಗೆಲ್ಲೋ ಯಾವುದೋ ಒಂದು ಸೀರಿಯಲಿಗೆ ಜೂನಿಯರ್ ಆರ್ಟಿಸ್ಟ್ ಬೇಕಿರ್ತದೆ, ಅವರು ನಾವು ಹಿಂಗೆ ಆಡಿಷನ್ಸ್ ಅಟೆಂಡ್ ಮಾಡಿರ್ತೇವೆ, ಒಂದು ಕ್ಯಾರೆಕ್ಟರ್ ಇದೆ ಬರ್ತೀನಪ್ಪ ಅಂತಾರೆ, ನಾವೇನೋ ಮಾಡಿಸ್ತಾರೆ ಅಂತ ಹೋದ್ರೆ ಅಲ್ಲೆಲ್ಲೋ ನಿಲ್ಸೋರು ಹಿಂದೆ, ಅವೆಲ್ಲ ಮಾಡೋರೆ. ನಾವೆಲ್ಲ ಏನು ತಲೆ ಕೆಡ್ಸ್ಕೊಂಡು ನಮ್ಗೇನು ಅವಾಗ ನಾವು ಸ್ಕ್ರೀನ್ ಮೇಲೆ ಬರಬೇಕು ಒಂದ್ಸಲಿ, ಸಿನಿಮಾದಲ್ಲಿ ನಾವು ಥಿಯೇಟ್ರಲ್ಲಿ ನಮ್ಮ ಫೇಸ್ ಬರಬೇಕು ಅಂತ ಅಷ್ಟು ಆಸೆ ಇರೋದು. ಅಷ್ಟು ಮಾತ್ರ ಯೋಚನೆ ಮಾಡ್ತಿದ್ವಿ, ಇನ್ಯಾರು ಆಡ್ಕೊಂತಾರೆ ಅವಮಾನ ಅವೆಲ್ಲ ಏನು ಯೋಚನೆ ಮಾಡ್ತಾನೆ ಇರಲಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಈಗಲೂ ಹೇಗೆ ಅಂದರೆ ಈ ಸ್ಮಾಲ್ ಸ್ಕ್ರೀನ್ ಅನ್ನೋದು ತುಂಬ ರೀಚ್ ಇದೆ. ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಬಿಟ್ಟು ಟೆಲಿವಿಷನ್ ಮೀಡಿಯಾ ಅನ್ನೋದು ಇದ್ದೇ ಇದೆ, ಅದು ಹೋಗೋದಿಲ್ಲ ಅಷ್ಟು ಈಸಿಯಾಗಿ. ಸ್ಮಾಲ್ ಸ್ಕ್ರೀನಲ್ಲೂ ತುಂಬ ರೀಚ್ ಇದೆ. ಆ್ಯಂಡ್ ಸೀರಿಯಲ್ಗಳು ಕೂಡ ತುಂಬ ಹೆವಿ ಲೆವೆಲ್ ಪ್ರೊಡಕ್ಷನ್ನು, ಡೈರೆಕ್ಷನ್ ಎಲ್ಲ ಮಾಡ್ತಾರೆ. ನಿಮಗೆ ಸ್ಮಾಲ್ ಸ್ಕ್ರೀನ್ ಸೀರಿಯಲ್ ಆಸಕ್ತಿ ಇದ್ದಿದ್ದು? ಅದೆಲ್ಲ ಏನಿಲ್ಲ, ನಾವು ಸಿನಿಮಾ ಅವತ್ತಿಂದನೂ ಯೋಚನೆ ಮಾಡ್ಕೊಂಬಂದು ಸಿನಿಮಾನೇ. ಒಂದು ಸ್ವಲ್ಪ ಬಿಗ್ ಬಾಸ್ ಇಂಟ್ರೆಸ್ಟ್ ಇತ್ತು ಅಷ್ಟೇ, ಅದೊಂದು ಜಾಸ್ತಿ ಫೇಮಸ್ ಇರ್ತಿತ್ತಲ್ಲ. ಸೊ ಅದೊಂದು ಇಂಟ್ರೆಸ್ಟ್ ಇರೋದು, ಯಾವತ್ತಾರು ನಾವು ಒಂದ್ಸಲಿ ಹೋಗ್ಬೇಕು ಅಂತ. ಹೋಗ್ತಾ ಅದು ಕಮ್ಮಿ ಆಯಿತು. ಬಟ್ ಒಂದು ಟೈಮಲ್ಲಿ ನಾನು ನಿವೇದಿತಾ ಗೌಡ ಬಂದಿದ್ದ ಸೀಸನ್ನೇ ಲಾಸ್ಟ್ ನಾನು ನೋಡಿದ್ದು ಬಿಗ್ ಬಾಸ್. ನಾನು ಫ್ರೆಂಡ್ಸಿಗೆ ತಮಾಷೆಗೆ ಹೇಳಿದೆ, ನೆಕ್ಸ್ಟ್ ನಾನು ಬಿಗ್ ಬಾಸ್ಗೆ ಹೋಗೋವರೆಗೂ ನೋಡಲ್ಲ ಅಂತ. ಆ ಸೀಸನಿಂದ ನೋಡಿಲ್ಲ ನಾನು. ಅಯ್ಯೋ, ಅವಾಗ ಹೇಳಿದ ಒಂದು 5-6 ವರ್ಷದ ಹಿಂದೆ ಅನ್ಸುತ್ತೆ. ಸೊ ನೀವು ಅವಾಗಿಂದ ನೋಡಿಲ್ಲ ಹಾಗಿದ್ರೆ? ನೋಡಿಲ್ಲ, ಜಾಸ್ತಿ ಫಾಲೋ ಮಾಡಿಲ್ಲ. ಎಲ್ಲೋ ಯಾರು ನೋಡ್ತಾ ಇದ್ರೆ ನೋಡಿರೋದಷ್ಟೇ. ಬಟ್ ಅದಕ್ಕಿಂತ ಮುಂಚೆ ರೆಗ್ಯುಲರ್ ಆಗಿ ನೋಡ್ತಿದ್ವಿ. ಪ್ರಥಮ್ ಇದ್ದಿದ್ದು ಯಾವುದೋ ಸೀಸನ್ನು, ಅದು ಪ್ರೀವಿಯಸ್ ಸೀಸನ್ಗಳಂತೂ ಎವ್ರಿ ಡೇ ನೋಡಲೇಬೇಕು, ನೋಡಬೇಕು. ಮತ್ತೆ 1 ಅವರ್ ಡಿಸ್ಕಷನ್ ಅದ್ರ ಮೇಲೆ, ಅವ್ನು ಮಾಡಿ ಸರಿ, ಇವ್ರು ಮಾಡಿ ಸರಿ, ಯಾರು ಸರಿ ಯಾರು ತಪ್ಪು. ಸುದೀಪ್ ಅವ್ರು ಕೊಡೋಕ್ಕೂ ಜಡ್ಜ್ಮೆಂಟ್ ಮುಂಚೆ ನಮ್ಮವೇ ನಡೆದ್ಬಿಟ್ಟಿರೋದೆಲ್ಲ ಜಡ್ಜ್ಮೆಂಟು ಯಾರು ಕರೆಕ್ಟ್ ಅಂತ. ನಾನು ಆವಾಗಲೇ ನಿಮ್ಮ ಶಾರ್ಟ್ ಫಿಲ್ಮ್ಸ್ ಜರ್ನಿ ತುಂಬ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ನೀವು ಹೇಳಿದ್ರಿ ಗೊತ್ತಾ, ಇಷ್ಟೆಲ್ಲ ರಿಹರ್ಸಲ್ ಮಾಡ್ತೀರಾ ಅಂತೆಲ್ಲ. ನೀವು ತುಂಬ ಎಂಜಾಯ್ ಮಾಡಿದ ಶಾರ್ಟ್ ಫಿಲಮ್ ಯಾವುದು ಅಂದರೆ, ಶೂಟಿಂಗ್ ಮಾಡುವಾಗಲೇ ನೀವು ತುಂಬ ನಕ್ಕಿರ್ತೀರಾ. ಎಲ್ಲ ಶಾರ್ಟ್ ಫಿಲಮ್ಸು ಇದು ನಾವು ಸ್ಕ್ರಿಪ್ಟ್ ಬಿಟ್ಟು ಜಾಸ್ತಿ ಎಂಜಾಯ್ ಮಾಡೋದು ಜಾಸ್ತಿ. ಒಬ್ರಿಗೊಬ್ರು ಟೀಸ್ ಮಾಡ್ಕೊಂಡು ಅದೇ ಜಾಸ್ತಿ. ಸ್ಕ್ರಿಪ್ಟು ನಾರ್ಮಲಾಗಿ ಇರುತ್ತೆ ಅಷ್ಟೇ, ಸ್ಕ್ರಿಪ್ಟ್ ಬಿಟ್ಟು ಜಾಸ್ತಿ ತರಲೆ ಮಾಡ್ತೀವಿ. ಇವಾಗ ಗೊತ್ತಾಗ್ತದೆ ನನಗೆ ನಿಧಾನಕ್ಕೆ. ಓಕೆ, ಇವಾಗ ಹೀಗಿದ್ದೀರಾ? ಆ್ಯಂಡ್ ಅಂದರೆ ನಾನು ಆಗಲೇ ನಿಮ್ಮ ತಂದೆಯವ್ರ ಬಗ್ಗೆನೂ ಕೇಳಿದಾಗ ಅವ್ರಿಗೂ ಆ್ಯಕ್ಟಿಂಗಲ್ಲಿ ಇದಿತ್ತು, ಆ ಆಸಕ್ತಿ ಒಂದು ಇತ್ತು ಚಿಕ್ಕ ವಯಸ್ಸಿಂದಾನೆ. ಸುಧಾಕರ್ ಚಿಕ್ಕವ್ರಿದ್ದಾಗ ಹೇಗಿದ್ದಿದ್ದು? ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು 6-7 ವರ್ಷ ಇತ್ತಲ್ಲ, ಒಂದು ಟಾಡ್ಲರ್ ಇವಾಗ ಏನಂದ್ರೆ ಇದ್ರ 10% ಜಾಸ್ತಿ ತರಲೆ ಇವಾಗ 10 ಟೈಮ್ಸ್. ನಿಮ್ಗೆ ತುಂಬ ಫಾಂಡ್ ಮೆಮರಿ, ಸ್ಕೂಲ್ಗೆ ಹೋಗಿದ್ದಿರ್ಬೋದು. ಅದು ಹೇಳಿದ್ನಲ್ಲ, ನಮಗೆ ನಮ್ಮ ಸ್ಕೂಲೇ ಎಲ್ಲ ನಮಗೆ. ಸೊ ನಮಗೆ ಮನೇಲೆಲ್ಲ ಏನಂತ ಇದಿರಲಿಲ್ಲ. ಸೊ ನಾನು ಹೇಳಿದ್ನಲ್ಲ, ನಮಗೆ ನಮ್ಮ ಫೈನಾನ್ಷಿಯಲ್ ಇದಕ್ಕೂ ಎಲ್ಲ ಇದ್ದಿದ್ದಕ್ಕೆ ನಮಗೆ ಮನೆಗೆ ಹೋಗೋಕ್ಕೆ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ. ಅದೇ ಇದು ತಲೆನೋವು, ಜಗಳಗಳು ಮನೇಲಿ, ಅದೆಲ್ಲ ನಮ್ಗೆ ಇಂಟ್ರೆಸ್ಟ್ ಇರ್ತದೆ. ನಮಗೇನು ಸ್ಕೂಲೇ ಫುಲ್ ನಮಗೆಲ್ಲ.
ಅಲ್ಲಿ ಹೋದ್ರೆ ನಾವು ಫುಲ್ ಡೇ ನಾನು ಏನು ಯೋಚನೆ ಮಾಡ್ತಾ ಇರಲಿಲ್ಲ. ಸ್ಕೂಲಿಂದ ಬಂದಿದ್ದೀವಿ ಅಂದರೆ ನೆಕ್ಸ್ಟ್ ಫ್ರೆಂಡ್ಸ್ ಜೊತೆ ಗ್ರೌಂಡು. ಸೊ 6 ಗಂಟೆ ಮೇಲೆ ಮನೆಗೆ ಹೋಗೋಕ್ಕೆ ಬೇಜಾರಾಗೋದು, ಮನೆಗೆ ಹೋಗ್ಬೇಕಲ್ಲ, ಅಲ್ಲಿವರೆಗಾದ್ರೆ ನಮ್ಮ ಫ್ರೆಂಡ್ಸೇ. ಸೊ ಫುಲ್ ಜಾಲಿ ಸ್ಕೂಲಲ್ಲಂತರೂ. ನೀವೆಲ್ಲ ಹೇಳ್ತಾ ಇದ್ದೀರಾ, ನೀವು ಹೇಗೆ ಓದ್ತಿದ್ರಿ ಅನ್ನೋದೇ ಹೇಳಿ. ನಾನು ಟಾಪರು ಮೇಡಮ್, ನಿಜವಾಗ್ಲೂ ಸೀರಿಯಸ್. ನಾನು 97 ಸೈನ್ಸು PU. ಓ, ಅದೇ ಸ್ಕೂಲ್ ಟೈಮಿಂದಾನೆ ನೀವೊಂಥರ ಈ ಟಾಪ್ ಲಿಸ್ಟ್ ಅಲ್ಲಿ ಅದೊಂದು ಮಿಸ್ಟೇಕ್. ನಾವು ಸ್ಕೂಲಲ್ಲಿ ಇದ್ದಾಗ ಫಸ್ಟ್ ಇಂದ 10th ವರೆಗೂ ನಾನು ಎಷ್ಟು ತೆಗೆದ್ರು ನಾನೇ ಟಾಪರ್ ನಮ್ಮ ಕ್ಲಾಸಲ್ಲಿ. ಅದೇ ಮಿಸ್ಟೇಕ್ ಆಗಿದ್ದು, ಕಾಂಪಿಟೇಷನ್ ಇರಲಿಲ್ಲ. ಸೊ ಓದೋದು ಕಮ್ಮಿ ಆಗೋಯ್ತು. ಎಷ್ಟು ಓದಿದ್ರು ನಾನೆಲ್ಲ ಟಾಪರ್ ಅನ್ನೋ ಥರ. ಸೊ ನೀವು PU ಹಂಗೆಲ್ಲ ಸ್ಕೋರ್ ಮಾಡಿದ್ದೀರಾ? ಹಾಂ, ಮಾಡಿದ್ದು 97. ನಾನು ಹೇಳಿ, ನಾನು BMS ಬಸವನಗುಡಿ ಕೆಮಿಕಲ್ ಇಂಜಿನಿಯರಿಂಗ್, ನಾನು SNQ ಕೋಟ. ಓ ಸೂಪರ್. ಅಲ್ಲ, ಕೆಮಿಕಲ್ ಇಂಜಿನಿಯರಿಂಗ್ ತಗೊಳಕ್ಕೆ ಏನಾದ್ರು ರೀಸನ್? ಅದು ನಮ್ಮ ಸರ್ರೇನೆ, ಇದು ವಾಟರ್ ರಿಸೋರ್ಸ್ಗೆ ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಫ್ಯೂಚರಲ್ಲಿ ಒಳ್ಳೆ ಸ್ಕೋಪ್ ಇರುತ್ತೆ, ನೀನು ಅದನ್ನು ಟ್ರೈ ಮಾಡು, ಅದ್ರ ಪಕ್ಕ ವರ್ಕೌಟ್ ಆಗುತ್ತೆ, ಏನಾದರೂ ಇಂಡಸ್ಟ್ರಿ ಮಾಡ್ಬೋದು ಅದ್ರ ಮೇಲೆ ಅಂತ ಅವ್ರು ಹೇಳಿದ್ದಕ್ಕೆ ನಾನು ಸ್ವಲ್ಪ ನಾನು ಸಿವಿಲ್ ಮಾಡಬೇಕು ಅಂದ್ಕೊಂಡಿದ್ದೆ. ಅವ್ರು ಸಿವಿಲ್ ಇಂಜಿನಿಯರು. ಸೊ ಅವ್ರ ಜೊತೆ ಹೆಂಗೋ ಕೆಲಸ ಮಾಡ್ಕೊಂಡಿರ್ಬೋದು ಅಂತ ನನ್ನ ಯೋಚನೆ ಇದ್ದಿದ್ದು. ಅವ್ರು ಹೇಳಿದ್ರು ಅಂತಾನೆ ಕೆಮಿಕಲ್ ತಗೊಂಡಿದ್ದು. ಈಗ ಎಲ್ಲಿದೆ ಕೆಮಿಕಲ್ ಇಂಜಿನಿಯರಿಂಗ್? ಮುಗೀತಲ್ಲೇ, ಬಸವನಗುಡಿಲೇ ಮುಗೀತು. ಅಲ್ಲೇ ಇದೆ? ಇಲ್ಲ, ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ನಂದು. ಅದೇ ಆಗಿದೆ, ಬಟ್ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡಿಲ್ಲ ನಾನು. ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿದ್ದೆ, ಒಂದು ಸಿನಿಮಾ, ನಾನು ಫುಲ್ ಸಿನಿಮಾನೇ, ನಾನು ಫುಲ್ ಲೈಫನ್ನು ಸಿನಿಮಾನೇ ನಾನು ಯೋಚನೆ ಮಾಡೋದು. ಆ ಸಿನಿಮಾದಲ್ಲಿ ಆ ಹೀರೋ ಏನು ಮಾಡ್ತಾನೆ, ತೆಲುಗು ಸಿನಿಮಾ, ಶ್ರೀ ವಿಷ್ಣುದು ಅನ್ಸುತ್ತೆ, ಮಾರ್ಕ್ಸ್ ಕಾರ್ಡ್ ಎಲ್ಲ ಸುಟ್ಟಾಕ್ಬಿಡ್ತಾನೆ. ಅವನಿಗೆ ಸಿನಿಮಾ ಇಂಟ್ರೆಸ್ಟ್ ಇರುತ್ತೆ. ಅವ್ನು ಕೇಳ್ತಾನೆ ಯಾಕೆ ಅಂದರೆ, ಮುಂದೆ ನಾನು ಯಾವತ್ತೋ ಒಂದು ದಿವಸ ಸಿನಿಮಾದಲ್ಲಿ ಫೇಲ್ ಆದರೆ ನನಗೆ ಸೆಕೆಂಡ್ ಥಾಟ್ ಬರಬಾರ್ದು, ಮತ್ತೆ ಹೋಗಿ ನಾನು ವರ್ಕ್ ಮಾಡ್ಬೋದು ಅಂತ. ನನ್ನ ಲೈಫ್ ಹೋಗೋವರೆಗೂ ಸಿನಿಮಾದಲ್ಲೇ ಇರಬೇಕು, ಅದರಲ್ಲೇ ಏನೋ ಮತ್ತೆ ನಾನು ಸಕ್ಸಸ್ ಕಾಣಬೇಕು ಅಂತ ಅದನ್ನ ಹೇಳ್ತಿದ್ದೆ. ಅವ್ನು ಹೇಳಿದ್ ನನಗೆ ಸಖತ್ ಇದಾಗಿತ್ತು. ಸೊ ನಾನು ಅದಕ್ಕೆ ಯಾವಾಗಲೂ ಪಾಯಿಂಟ್ ಮೈಂಡಲ್ಲಿ ಇಟ್ಕೊಂಡು ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡಿಲ್ಲ. ನನ್ನ ಫ್ರೆಂಡ್ಸ್ ಕೇಳಿದ್ರೆ ನಂಗೆ ಸೆಕೆಂಡ್ ಥಾಟೇ ಇರಬಾರ್ದು ಲೈಫಲ್ಲಿ ಅಂತ. ಅದು ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೆ, ಬಟ್ ಹಂಗೆ ಆಗೋಯ್ತು. ಸುಟ್ಟಾಕೋದು, ಟೆನ್ಷನ್ ಅದೆಲ್ಲ ಬೇಡ, ಅಲ್ಲೇ ಇರಲಿ, ತಗೊಳ್ಳೋದೇ ಬೇಡ. ಸೊ ಕಾಲೇಜ್ ಡೇಸ್ ಅಲ್ಲೂ ನೀವು ಈ ಒಂದು ಇದರಲ್ಲಿ ಬ್ಯುಸಿಯಾಗಿ ಅಂದ್ರೆ ಸ್ವಲ್ಪ ಆಕ್ಟಿವ್ ಆಗಿದ್ರ? ಆಕ್ಟಿಂಗ್ ಇದೆ. ನಾನು ಹೇಳಿದ್ನಲ್ಲ, ರಿಕ್ಕಿ ಪ್ರಮೋಷನ್ಗೆ ರಕ್ಷಿತ್ ಸರ್, ರಿಷಬ್ ಸರ್, ಹರಿಪ್ರಿಯಾ ಮೇಡಮ್ ಕಾಲೇಜಿಗೆ ಬಂದಿದ್ರು, ರಿಕ್ಕಿ ಪ್ರಮೋಷನ್ಸ್. ಸೊ ಅವ್ರ ಮುಂದೆನೂ ಹಿಂಗೆ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಪರ್ಫಾರ್ಮ್ ಮಾಡಿ ಮಿಮಿಕ್ರಿ, ಸಣ್ಣ ಪುಟ್ಟ ಮಿಮಿಕ್ರಿಗಳು ಮಾಡ್ತಿದ್ದೆ ನಾನು. ಶಂಕರ್ ನಾಗ್ ಅವ್ರದ್ದು, ವಿಷ್ಣುವರ್ಧನ್ ಅವ್ರದ್ದು, ರಾಜ್ಕುಮಾರ್, ಅದೆಲ್ಲ ಮಾಡಿ ಅವ್ರ ಮುಂದೆ ಅಲ್ಲೇ ಸ್ಟೇಜಲ್ಲೇ, ಸರ್ ನನಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಒಂದು ಚಾನ್ಸ್ ಕೊಡಿ ಅಂತ ಫಸ್ಟ್ ಅಲ್ಲೇ ಕೇಳಿದ್ದು ನಾನು ಸಿನಿಮಾ ಅಂತ ಎಂಟ್ರಿ. ಅವಾಗ ರಿಷಬ್ ಸರ್ ನಾನು ನೆಕ್ಸ್ಟ್ ಸಿನಿಮಾದಲ್ಲಿ ಇವ್ನು ಇರ್ತಾನೆ ಅಂದ್ಬಿಟ್ಟು ಅಲ್ಲೇ ಅನೌನ್ಸ್ ಮಾಡಿದ್ರು. ಆಮೇಲೆ ಕಿರಿಕ್ ಪಾರ್ಟಿ ಆಡಿಷನ್ಸು. ಸೊ ಅವಾಗ ಅವ್ರ ಜೊತೆ ಟ್ರಾವೆಲ್ ಮಾಡಿದೆ, ಆಡಿಷನ್ಸು, ಸಿನಿಮಾ ಸ್ವಲ್ಪ ಶೂಟಿಂಗ್ವರೆಗೂ. ಆಮೇಲೆ ನಂಗೆ ಗೊತ್ತಾಯ್ತು ಇಲ್ಲಿ ಮೈನ್ ಎಲ್ಲ ಏನಿರಲ್ಲ, ಮಾಮೂಲಿ ಸಣ್ಣ ಪುಟ್ಟ ಓಡಾಡಿಸ್ತಾರೆ. ಅದೇ ಟೈಮಲ್ಲಿ ಕಾಲೇಜಲ್ಲಿ ಎಕ್ಸಾಮ್ಸು, ಸೆಮ್ ಎಂಡು. ಸೊ ನಾನು ಸೆಮ್ ಎಂಡ ಸ್ಯಾಕ್ರಿಫೈಸ್ ಮಾಡ್ಬೇಕಿತ್ತು ಅಲ್ಲಿ ಅವ್ರ ಜೊತೆ, ಆ ಟೀಮಲ್ಲಿ ನಾನು ಉಳ್ಕೊಳೋದಕ್ಕೆ. ಸೊ ನಾನು ಯೋಚನೆ ಮಾಡಿದೆ ಇದು ವರ್ತಾ ಅಂತ. ಇಲ್ಲ, ಇದು ಸಖತ್ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಹೇಳ್ದೆ, ಸೆಟ್ಟಿಂದ ಎಸ್ಕೇಪ್ ಆಗಿ ವಾಪಸ್ ಕಾಲೇಜಿಗೆ ಬಂದೆ ಹಾಸನಿಂದ. ಅವರು ಯಾವುದೋ ಒಂದು ಕಾಲೇಜಲ್ಲಿ ಶೂಟ್ ಮಾಡ್ತಾಯಿದ್ರು, ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್, ಅಲ್ಲೇ ಇದ್ದಿದ್ದು. ಸೊ ನಾನು ವೆರಿ ಕ್ಲೋಸ್ ಆಗಿ ನೋಡಿದ್ದೀನಿ ರಕ್ಷಿತ್ ಸರ್ನ, ರಿಷಬ್ ಸರ್ನ, ಯಾರಿದು ಸಂಯುಕ್ತ ಅವ್ರನ್ನ, ರಶ್ಮಿಕಾ ಅವ್ರನ್ನ, ಆ ಫುಲ್ ಟೀಮ್, ಆ 7 ಮೆಂಬರ್ಸ್ ಅವ್ರ ಫ್ರೆಂಡ್ಸ್ ಎಲ್ಲ ಇರೋರಲ್ಲ. ರಕ್ಷಿತ್ ಸರ್, 7 ನಾಟ್ಸ್, ಧನಂಜಯ್ ಸರ್, ಅಶ್ವಿನ್ ಅಣ್ಣ, ಚಂದನ್ ಅವರು ಬಿಗ್ ಬಾಸ್ಗೆ ಹೋದ್ರಲ್ಲ ಅವರು, ಆ ಫುಲ್ ಟೀಮು ಇವಾಗ್ಲೂ ಮಾತಾಡ್ತಾರೆ. ರಿಷಬ್ ಸರ್ ಕಾಂತಾರ ಎಡಿಟ್ ಮಾಡ್ತಾ ಇದ್ರು, ಇನ್ನ ನಾಗರಬಾವಿಲಿ ಎಡಿಟ್ ಮಾಡ್ತಾ ಇದ್ರು. ನೋಡಿದೆ, ಸುಧಾಕರ ಬರೋ ಇಲ್ಲಿ ಅಂತ ಅವರೇ ಕರೆದ್ರು, ಮೇಲ್ ರೋಡಲ್ಲಿ ನಿಂತಿದೆ, ಅವರೇ ಕರೆದು ಮಾತಾಡ್ಸಿದ್ರು, ಹೇಳಿದ್ರು ಚೆನ್ನಾಗಿ ಮಾಡ್ತಾ ಇದೆ ಶಾರ್ಟ್ ಫಿಲಮ್ಸು, ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ, ಹಂಗೆ ಚೆನ್ನಾಗಿ ಮಾಡ್ತಾ ಇರು ಅಂತ ಅವರು ಅಪ್ರಿಷಿಯೇಟ್ ಮಾಡಿದ್ರು. ಹೌದು. ಆ್ಯಂಡ್ ಆಲ್ಸೋ ಇವಾಗ ಸಿನಿಮಾದೇ ಒಂದು ಜರ್ನಿ ಇದೆ, ಆ್ಯಂಡ್ ನಿಮ್ಮ ಗೋಲ್ ಇದ್ದಿದ್ದು ಸಹ ಅಲ್ಲೇ ಹೋಗಿ ರೀಚ್ ಆಗಬೇಕು ಅನ್ನೋದು. ಆ ಜರ್ನಿ ಹೇಗೆ ಸಾಕ್ತಾ ಬರ್ಸಿದೆ? ಆ್ಯಂಡ್ ಇವಾಗಂತೂ ನಿಮ್ಮ ಪ್ರಕಾರ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆಡಿಯನ್ಸ್ ಫಿಲಮ್ ಮೇಕರ್ಸಿಂದ? ಫಿಲಮ್ ಮೇಕರ್ಸ್ ಏನಿಲ್ಲ, ಜಸ್ಟ್ 2 hours ಎಂಟರ್ಟೈನ್ಮೆಂಟ್ ಬೇಕಷ್ಟೇ. ನೀವು ಏನು ಜಾನರ್ ಮಾಡಿದ್ರು ಸರಿ, ಅದು ಎಂಟರ್ಟೈನಿಂಗ್ ಆಗಿರಬೇಕು. ಅದು ಕಾಮಿಡಿ ಆಗಲಿ, ಸೀರಿಯಸ್ ಸಬ್ಜೆಕ್ಟ್ಸ್ ಆಗಲಿ, ಏನೇ ಆದರೂ ತುಂಬ ಇವಾಗ ಅಂದರೆ ಕಂಟೆಂಟ್ ತುಂಬ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕೆಂದರೆ ಎಲ್ಲರೂ OTT ನೋಡಿಬಿಟ್ಟಿದ್ದಾರೆ, ಲಾಕ್ಡೌನಲ್ಲಿ ನೆಟ್ಫ್ಲಿಕ್ಸ್ ಸೀರೀಸ್ಗಳು, ಅಮೆಝಾನ್ ಎಲ್ಲ ಇಂಗ್ಲೀಷ್ ಆ ಸೀರೀಸ್ಗಳೆಲ್ಲ ನೋಡಿಬಿಟ್ಟಿದ್ದಾರೆ. ಸೊ ನಾವು ಮಾಡ್ತಿದ್ದಕ್ಕಿಂತ ಅವ್ರು ಮಾಡ್ತಿರೋ ಕಂಟೆಂಟ್ಸು 10 times 100 times ಜಾಸ್ತಿ ಎಂಟರ್ಟೈನಿಂಗ್ ಆಗಿದೆ ಅಂತ ಈಗ ಇಲ್ಲಿರೋ ಆಡಿಯನ್ಸಿಗೆ ಗೊತ್ತಾಗಿದೆ. ಇಷ್ಟು ದಿವಸ ಗೊತ್ತಿರಲಿಲ್ಲ, ಅದಕ್ಕೆ ಚೆನ್ನಾಗಿ ನಾವು ಮೋಸ ಮಾಡಿದ್ವಿ ಆಡಿಯನ್ಸ್ಗೆ. ಸೊ ಈಗ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದಕ್ಕೆ ಸಿನಿಮಾಗಳು ಓಡ್ತಾ ಇಲ್ಲ. ನೀವು ಹೇಳ್ದಂಗೆ ಎಂಟರ್ಟೈನಿಂಗ್ ಇರಬೇಕು. ಆ್ಯಂಡ್ OTT ಪ್ಲ್ಯಾಟ್ಫಾರ್ಮ್ಸು ಬಂದಮೇಲೆ ಈಗ ಹೆಂಗೆ ಅಂದರೆ ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ ಅದು. ಇಲ್ಲಿ ಕೂತ್ಕೊಂಡು ನಾವು ಯಾವುದೇ ಲ್ಯಾಂಗ್ವೇಜ್ ನೋಡ್ಬೋದು, ನಮ್ಮ ಕನ್ನಡನೂ ಅವರು ಬೇರೆ ಕಡೆ ಅವರೆಲ್ಲ ಕೂತ್ಕೊಂಡು ನೋಡ್ಬೋದು. OTT ಎಷ್ಟು ಬೆನಿಫಿಷಿಯಲ್ ಆಗಿದೆ ಅಥವಾ ಹೇಗೆ ಅಂತ ನಿಮ್ಗೆ ಅನ್ಸುತ್ತೆ? ನಾನು ಹೇಳೋದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗ್ಬೋದು, ಬಟ್ ಏನು ಇರೋ ಫ್ಯಾಕ್ಟ್ ಏನು ಅಂದರೆ ಥಿಯೇಟ್ರ್ ಕಲ್ಚರ್ ಜಾಸ್ತಿ ಲೈಫ್ ಇಲ್ಲ. ಇನ್ನು ಥಿಯೇಟ್ರ್ ಕಲ್ಚರ್ ಲೈಫ್ ಇಲ್ಲ. ಈಗ ಸಿಂಪಲ್ ಏನಕ್ಕೆ ಅಂತ ಹೇಳ್ತೀನಿ, ನನ್ನ ಅನಾಲಿಸಿಸ್ ಪ್ರಕಾರ. ಒಂದು ಸಿಂಪಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೇಲೂ
ಒಂದು ಹೋಮ್ ಥಿಯೇಟರ್ ಸೆಟಪ್ ಮಾಡ್ಕೊಂಡಿರ್ತಾರೆ. ಒಂದು 30-40 ಸೈಟಲ್ಲಿ ಒಂದು ಬೇಸಿಕ್ ಒಂದು 50-60 ಲಕ್ಷ ರೂಪಾಯಿ ಮನೆ ಕಟ್ಕೊಂಡಿರೋ ಒಂದು ಚಿಕ್ಕ ದೊಡ್ಡ ಟಿ ವಿ, ಒಳ್ಳೆ ಸ್ಪೀಕರ್ಸು ಎಲ್ಲ ಇರುತ್ತೆ. ಸೊ ಅವನ ಹತ್ರ ಏನಿಲ್ಲ ಅಂದರೂ 10 OTT ಪ್ಲ್ಯಾಟ್ಫಾರ್ಮ್ಸ್ ರೆಡಿ ಇರುತ್ತೆ. 2,000 ರೂಪಾಯಿ ಕೊಟ್ಬಿಟ್ರೆ ಫುಲ್ ಕಂಪ್ಲೀಟ್ ಇಂಟರ್ನೆಟ್ಟು, ಚಾನಲ್ಸು ಎಲ್ಲ ಕೊಡ್ತಾನೆ. ನಿಮ್ಗೆ ಎಲ್ಲ ಸಿನಿಮಾಗಳು ರೆಡಿ ಇರುತ್ತೆ. ಇವತ್ತು ಒಂದು ವೀಕೆಂಡು ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಿದ್ರೆ ಒಂದು ಸಿನಿಮಾ ಫಿಲ್ಮ್ ಮನೇಲೇ ತೊಗೋಬೋದು. ಅವರು ಅಷ್ಟು ಬಿಟ್ಟು ಕಿಲೋಮೀಟ್ರುಗಟ್ಟಲೆ ಬೆಂಗಳೂರು ಟ್ರಾಫಿಕಲ್ಲಿ ಟ್ರಾವೆಲ್ ಮಾಡಿ 10-15 ಕಿಲೋಮೀಟ್ರು 2-3 ಅವರ್ ಎಕ್ಸ್ಟ್ರಾ ಜರ್ನಿ ಮಾಡಿ ಒಂದು ಸಿನಿಮಾ ನೋಡೋಷ್ಟು ಯಾರಿಗೂ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗಲ್ಲ ಅಷ್ಟು ಈಸಿಯಾಗಿ. ನೀನು ಆ ಥರ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡೋದು ಯಾವುದೋ ಒಂದು ರಾಜಮೌಳಿ ಸಿನಿಮಾ, ಯಾವುದೋ ಒಂದು ಪ್ರಶಾಂತ್ ನೀಲ್ ಅವ್ರ ಸಿನಿಮಾ, ಸರಿನಾ? ಇಲ್ಲ ತುಂಬ ಹೈಪ್ ಕ್ರಿಯೇಟ್ ಆಗಿದ್ದು ಯಾವುದೋ ಒಂದು ಸಿನಿಮಾ. ಎಷ್ಟು ಸಿನಿಮಾ? 100ರಲ್ಲಿ 1-2? ಇನ್ನು ಮಿಗ್ದವ್ರು 98 ಸಿನಿಮಾ ಮಾಡಿರೋರ ಗತಿ ಏನು? ಯಾರು ಇಂಟ್ರೆಸ್ಟ್ ತೋರಿಸಲ್ಲ, ಯಾರು ಹೋಗಲ್ಲ. ಸೊ ನನಗೆ ಕೇಳಿದ್ರೆ ಎಂಟರ್ಟೈನ್ಮೆಂಟಿಗೆ ಮೋಸ ಆಗಲ್ಲ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಮೋಸ ಆಗಲ್ಲ. ಬಟ್ ಮೇ ಬಿ OTT ಪ್ಲ್ಯಾಟ್ಫಾರ್ಮ್ಸ್ ಥಿಯೇಟರ್ಗೆ ನಾನು ಕೇಳಿದ್ರೆ ಅದು ಕಮ್ಮಿ ಆಗುತ್ತೆ, ಇನ್ನೂ ಕಮ್ಮಿ ಆಗುತ್ತೆ. ಬಟ್ ನೀವು ಥಿಯೇಟರಲ್ಲಿ ಸಿನಿಮಾ ನೋಡ್ಕೊಂಡು ಬೆಳೆದಿರೋರು, ನೀವು ಇವಾಗ ನಾನೇ ಹೋಗಲ್ಲ, ತಿಂಗಳಿಗೆ 5-6 ಸಿನಿಮಾ ನೋಡ್ತಿದ್ದೆ. ಅದು ನಾನು ಹೇಳಿದ್ನಲ್ಲ, ಒಂದೇ ದಿನ 3 ಸಿನಿಮಾ ನೋಡಿದ್ದೀನಿ ನಾನು ನಮ್ಮ ಸರ್. ಇವಾಗ ನಾವೇ ಹೋಗಲ್ಲ ಸಿನಿಮಾಗೆ. ಬಟ್ ಆ ಕಲ್ಚರ್ ಇರ್ಬೇಕಂತ ನಿಮಗೆ ಅನ್ಸೋದಿಲ್ವಾ? ಅಂದ್ರೆ ಅಲ್ಲಿ ಬಂದು ಯಾರ್ಯಾರೋ ನಮ್ಗೆ ಯಾರು ಗೊತ್ತಿಲ್ಲದೆ ಇರೋರ ಜೊತೆ ಕುತ್ಕೊಂಡು ಒಂದು ಡಾರ್ಕ್ ರೂಮಲ್ಲಿ ಅದೇ ಆ ಥರ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡೋ ಸಿನಿಮಾ ಬಂದಾಗ ಹೋಗಿ ನೋಡ್ತಾರೆ. ಬಟ್ ಅದಕ್ಕೆ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಅನ್ನೋದು ನನ್ನ ಫೀಲಿಂಗು. ಈಗ ರೀಸೆಂಟಾಗಿ ನಾನು ಸಿನಿಮಾಗಳು ನೋಡಿದ್ದೀನಿ, ಹೌಸ್ಫುಲ್ ಇದ್ದ ಸಿನಿಮಾಗಳಿಗೆ ಹೋಗಿ ನೋಡಿದ್ದೀನಿ. ಬಟ್ ಎಷ್ಟು ಸಿನಿಮಾ ಅಂತ ಕೇಳಿದ್ರೆ ತುಂಬ ಕಮ್ಮಿ. ಮೊದಲಾದರೆ ರೆಗ್ಯುಲರಾಗಿ ಹೋಗಿ ನೋಡೋರು ಆಡಿಯನ್ಸು, ಈಗ ಹೋಗಿ ನೋಡಲ್ಲ ಅನ್ನೋದು ನನ್ನ ಪಾಯಿಂಟ್. ಈ ಕೆಲವು ಏನಂತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಅಂತ ಬರೋದಿರ್ಬೋದು, ಯಾಕಂದರೆ ಅದರಿಂದ ತುಂಬ ಬೆನಿಫಿಟ್ ಆಗುತ್ತೆ ಸುಮಾರು ಬಿಸ್ನೆಸ್ಗಳಿಗಿರಬಹುದು. ಅದಕ್ಕೆಲ್ಲ ನೀವು ಹೇಗೆ ಸ್ಕ್ರಿಪ್ಟ್ ಪ್ಲ್ಯಾನ್ ಮಾಡ್ಕೊಳ್ಳೋದು ಅಥವಾ ಓಕೆ ಮಾಡೋದು ಹೇಗೆ, ಯಾವುದನ್ನು ನೀವು ಪ್ರಮೋಟ್ ಮಾಡ್ತೀರಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ? ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ನಾನು ಅದೇ ಹೇಳಿದ್ನಲ್ಲ, ಇವಾಗ ಅರ್ನಿಂಗ್ಸ್ ಅದೇ ಇರೋದ್ರಿಂದ ಕಂಪ್ಲೀಟ್ ಇಂಟು ಅದೇ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಏನು ಪ್ರಮೋಷನ್ಸ್ ಬಂದರೂ ಮಾಡ್ತಾನೆ ಇರ್ತೀನಿ. ಕಂಟೆಂಟ್ಸ್ ಏನೋ ಯೋಚನೆ ಮಾಡೋದು, ನೀವೇ ಸ್ಕ್ರಿಪ್ಟ್ ಮಾಡ್ಕೊಳ್ಳೋದು ಅದೇ ಎಲ್ಲ ಆನ್ ದ ಸ್ಪಾಟ್ ಮಾಡಿದ್ದು ಇದೆ ಅಥವಾ ಪ್ಲಾನ್ ಮಾಡಿದ್ದು ಇದೆ? ಆನ್ ದ ಸ್ಪಾಟ್ ತುಂಬ ಕಮ್ಮಿನೇ ಪ್ರಮೋಷನ್ಸ್, ಯಾಕೆಂದ್ರೆ ಅವರು ಒಪ್ಕೊಳಲ್ಲ, ಅವ್ರಿಗೂ ಮುಂಚೆನೇ ಹೇಳ್ಬೇಕು, ಅವ್ರಿಗೆ ಡ್ರಾಫ್ಟ್ ಕಳಿಸ್ಬೇಕು ಒಂದು. ಸೊ ಪ್ರಮೋಷನ್ಸ್ ಏನಿಲ್ಲ, ಕಂಟೆಂಟ್ಸ್ ಎಷ್ಟೊಂದು ಮಾಮೂಲಿ ಅವನ್ನೆಲ್ಲ ಆನ್ ಸ್ಪಾಟಲ್ಲಿ ಮಾಡಿರೋ ಇದಾವೆ ಎಷ್ಟೊಂದು. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಏನಂದರೆ ಈ ಟ್ರೋಲ್ ಆಗೋದಿರ್ಬೋದು, ಮೀಮ್ಸ್ ಮಾಡೋದಿರ್ಬೋದು, ಒಂದು ರೀತಿ ವೈರಲ್ ಆಗ್ತಾ ಹೋಗುತ್ತೆ ಕಂಟೆಂಟು. ನಿಮಗೂ ಅಂದರೆ ನೀವು ಆ್ಯಸ್ ಅ ಪಾಪ್ಯುಲರ್ ಫೇಸ್ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರೋದು ಇದನ್ನೆಲ್ಲ ಹೇಗೆ ಸ್ವೀಕರಿಸ್ತೀರಾ? ಅದೆಲ್ಲ ಒಂದು ವೆರಿ ಬಿಗಿನಿಂಗಲ್ಲಿ ಅಷ್ಟೇ ಎಕ್ಸೈಟ್ಮೆಂಟು. ನಮ್ದೆಲ್ಲೋ ಬೇರೆ ಪೇಜಲ್ಲಿ ಬಂದಿದೆ ವಿಡಿಯೋ, ಅದೆಲ್ಲ ವೆರಿ ಬಿಗಿನಿಂಗ್. ಇವಾಗ ಒಂದ್ಸಲ ನೋಡ್ತಾ ಅದೇನಂತ ಎಕ್ಸೈಟ್ಮೆಂಟ್ ಏನು ಅನ್ಸಲ್ಲ, ಅದು ಕ್ರಾಸ್ ಆಗಿಬಿಟ್ಟಿರ್ತೀವಲ್ಲ ಆ ಸ್ಟೇಜು. ಇವಾಗ ಇನ್ನೂ ಬೇರೆ ಮಾಡಬೇಕು, ಫುಲ್ ಇವಾಗ 50 ಮಿಲಿಯನ್ ನೋಡಿದ್ರೆ 100 ಮಿಲಿಯನ್ ನೋಡಬೇಕು ಆ ಥರ. ಅಂದರೆ ಎಲ್ಲರಿಗೂ ಕನೆಕ್ಟ್ ಆಗೋ ಥರ ಕಂಟೆಂಟ್ ಏನಾದರೂ ಮಾಡಬೇಕು ಆಲ್ ಓವರ್ ಇಂಡಿಯಾ. ಇವಾಗ ಮೊನ್ನೆ ಒಂದು ಡ್ಯಾನ್ಸ್ ವೀಡಿಯೋ ಮಾಡಿದ್ದೀವಿ, ಅದು ಆಲ್ ಓವರ್ ಇಂಡಿಯಾ ವೈರಲ್ ಆಗಿದೆ. ಗೋವಾ ಬೀಚಲ್ಲಿ ಒಂದು ಬಿಯರ್ ಇಟ್ಕೊಂಡು ಒಂದು ಡ್ಯಾನ್ಸ್ ಮಾಡಿದ್ದೀವಿ. ಅದು ಬೇರೆ ಯಾರ್ದೋ ಪೇಜಲ್ಲಿ 1,000 ಫಾಲೋವರ್ಸ್ ಇರೋ ಪೇಜಲ್ಲಿ 25 ಮಿಲಿಯನ್ ನೋಡಿದೆ. ಸೊ ಆ ಥರ ಕಂಟೆಂಟ್ಸ್ಗಳು ಹೋದಾಗ ಸ್ವಲ್ಪ ಖುಷಿ ಆಗುತ್ತೆ, ಯಾಕಂದ್ರೆ ಎಲ್ಲ ಕಡೆ ರೀಚ್ ಮಾಡ್ತಾ ಇದೀವಲ್ಲ ಇಲ್ಲಿ ಬಿಟ್ಟು ಅಂತ. ಆ ಥರದ ಒಂದೊಂದು ಎಕ್ಸೈಟಿಂಗ್ ಆಗಿರುತ್ತೆ ಅಷ್ಟೇ. ಆ್ಯಂಡ್ ನೀವು ಆಗ್ಲಿಂದನೂ ಸಹ ಹೇಳ್ತಿದ್ರಿ ಸಿನಿಮಾ ಅನ್ನೋದು ಗೋಲ್ ಇದ್ದಿದ್ದು ಅಂತ. ಹೀಗಿರುವಾಗ ಯಾವ್ಯಾವ ಪ್ರಾಜೆಕ್ಟ್ಸ್ ರೆಡಿ ಆಗಿದೆ ನಿಮ್ಮದು, ಯಾವುದು ಪ್ರಾಸೆಸ್ಸಲ್ಲಿ ನಡೀತಿದೆ? ಅದು ಈಗ ಅಮೃತಾಂಜನ್ ನಿಂಗೆ ಹೇಳಿದ್ನಲ್ಲ ಸಿನಿಮಾ, ಅದು ರೆಡಿ ಇದೆ ರಿಲೀಸ್ಗೆ. ಸೊ ಅದು ಪ್ರೊಡ್ಯೂಸರ್ಸ್ ಅವರೆಲ್ಲ ಡಿಸೈಡ್ ಮಾಡ್ತಾ ಇದ್ದಾರೆ ಯಾವಾಗ ಮಾಡೋದು ಅಂತ. ಅದು ಬಿಟ್ಟರೆ ಜನಾರ್ದನ್ ರೆಡ್ಡಿ ಮಗ ಅವರು ಒಂದು ರೀಸೆಂಟ್ ಸಿನಿಮಾ ಮಾಡಿದ್ದಾರೆ ಜೂನಿಯರ್ ಅಂತ, ಮಾಯಾ ಬಜಾರ್ ಡೈರೆಕ್ಟರ್ ಇದಲ್ಲ ರಾಧಾಕೃಷ್ಣ, ಅವ್ರ ಡೈರೆಕ್ಷನಲ್ಲಿ. ಅದರಲ್ಲೂ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದು ಜುಲೈ 18th ರಿಲೀಸು. ಸೂಪರ್. ಸೊ 2 ಸಿನಿಮಾ. ಸೊ ನೀವು ಸ್ಟಾರ್ಟಿಂಗಲ್ಲೇ ನಾವೇ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಶುರು ಮಾಡಿದವರು. ಸೊ ಸಿನಿಮಾ ಅಂತ ಬಂದಾಗ ನಿಮ್ಮ ವಿಷನಲ್ಲಿ ಈ ಥರ ನಾನು ಒಂದು ಸಿನಿಮಾ ಕೊಡಬೇಕು ಆಡಿಯನ್ಸ್ಗೆ, ಅಥವಾ ಒಂದು ಕ್ಯಾರೆಕ್ಟರ್ ಕೊಡಬೇಕು, ಮೇ ಬಿ ಕಾಮಿಡಿ ಆಗಿದ್ರೂ ಪರವಾಗಿಲ್ಲ ಅಥವಾ ಒಂದು ಒಳ್ಳೆ ರೋಲ್ ಆಗಿದ್ರೂ ಪರವಾಗಿಲ್ಲ, ಏನು ವಿಷನ್ ಇದೆ ಸಿನಿಮಾಗೆ? ಇಲ್ಲ, ಅದು ಬ್ಯಾಕ್ ಎಂಡಲ್ಲಿ ಓಡ್ತಾನೆ ಇರುತ್ತೆ ಯಾವಾಗಲೂ. ಏನೇ ರೀಲ್ಸ್ ಮಾಡಿದ್ರು, ಏನೇ ಫೇಮ್ ಬಂದ್ರು, ಏನೇ ದುಡ್ಡು ಬಂದ್ರು, ಅದು ಬಂದಿದ್ದು ಮೇಯ್ನ್ ಗೋಲ್ ಇರುತ್ತಲ್ಲ, ಅದು ಯಾವಾಗಲೂ ಟಾಂಟ್ ಮಾಡ್ತಾನೆ ಇರುತ್ತೆ, ನೀನು ಏನಕ್ಕೆ ಬಂದಿದ್ದು, ಏನು ಮಾಡ್ತಾ ಇದೆಯಾ ಅಂತ. ಸೊ ಅದ್ರ ಮೇಲೆ ಒಂದಷ್ಟು ಯೋಚನೆ ಥಿಂಕ್ ಮಾಡ್ತಾ ಇದ್ದೀನಿ, ಪಾಯಿಂಟ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಯಾವುದೋ ಒಂದು ರೈಟ್ ಟೈಮಲ್ಲಿ ನೋಡ್ಕೊಂಡು ಒಂದು ಒಳ್ಳೆ ಟೀಮ್ ಸೆಟಪ್ ಮಾಡಿಕೊಂಡು ಒಂದು ಸಿನಿಮಾ ಅಂತೂ ಮಾಡ್ತೀನಿ ನಾನೇ ಸ್ವಂತವಾಗಿ. ಯಾವುದೇ ಫಿಲ್ಮಲ್ಲಿ ಕೆಲಸ ಮಾಡಬೇಕಾದ್ರೂ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ ಅದಕ್ಕೊಂದು ಬಾಡಿ ಲ್ಯಾಂಗ್ವೇಜ್ ಮ್ಯಾನರಿಸಮ್ನ ಕ್ಯಾಚ್ ಮಾಡಬೇಕಾಗಿರುತ್ತೆ. ಅದನ್ನೆಲ್ಲ ಹೇಗೆ ಪ್ರಾಕ್ಟೀಸ್ ಮಾಡ್ಕೋತೀರಾ, ಅಥವಾ ಸುಮ್ಮನೆ ಹಿಂಗೆ ಇಲ್ಲೊಂದು ರ್ಯಾಂಡಮ್ ಆಗಿ ಈ ಥರ ಒಂದು ಥಾಟ್ ಬಂತು, ಈ ಕ್ಯಾರೆಕ್ಟರ್ ಇದನ್ನ ಹಾಕೋಣ? ಅಲ್ಲ, ಸಿನಿಮಾದಲ್ಲಿ ಇನ್ನೂ ಆ ಥರ ಏನೂ ಸಿಕ್ಕಿಲ್ಲ ಬಿಡಿ ಆಪರ್ಚುನಿಟಿ. ಯೋಚನೆ ಮಾಡಿ ಏನೋ ಮಾಡೋ ಅಂಥದ್ದೆಲ್ಲ ಆಪರ್ಚುನಿಟಿ ಸಿಕ್ಕಿಲ್ಲ. ನಮ್ಮ ಶಾರ್ಟ್ ಫಿಲಮ್ಸಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ನಾನು. ಅಂದರೆ ಒಂದು ಸಾಫ್ಟ್ ಕ್ಯಾರೆಕ್ಟ್ರು, ಒಂದೇನೋ ಸ್ವಲ್ಪ ರಗಡ್, ಅದೆಲ್ಲ ಶಾರ್ಟ್ ಫಿಲಮ್ಸಲ್ಲೇ
ಅವೆಲ್ಲ ಟ್ರೈ ಮಾಡಿದ್ದೀವಿ. ಇವಾಗ ಮೊನ್ನೆ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೀವಿ, ಫುಲ್ ಕಂಪ್ಲೀಟ್ ಹಳ್ಳಿ ಬ್ಯಾಕ್ಗ್ರೌಂಡ್ ಲವ್ ಸ್ಟೋರಿ ಥರ. ಸೊ ಅದಕ್ಕೆ ಒಂದು ಸ್ವಲ್ಪ ಕಿರಾತಕ ಸಿನಿಮಾ ಆ ಥರ ಬೇಕು, ಆ ಇನ್ಫ್ಲೂಯೆನ್ಸ್ ತಗೊಂಡು ನೋಡಿ ಹಿಂಗಿದ್ರೆ ಕ್ಯಾರೆಕ್ಟರ್ಗಳು ಈ ಥರ ಕಾಸ್ಟ್ಯೂಮ್ ಹಾಕೋಣ, ಹೀರೋಯಿನ್ಗೆ ಈ ಥರ ಕಾಸ್ಟ್ಯೂಮ್ ಹಾಕ್ಸೋಣ, ಆ ಫೀಲ್ ಕೊಡುತ್ತೆ, ಲೊಕೇಶನ್ಸ್ ಈ ಥರ ಜಾಗದಲ್ಲಿ ಶೂಟ್ ಮಾಡೋಣ, ಅದೆಲ್ಲ ಸ್ವಲ್ಪ ಪ್ಲ್ಯಾನ್ ಮಾಡಿದ್ವಿ ಹಂಗೆ. ಸೊ ನಮ್ಮ ಶಾರ್ಟ್ ಫಿಲಮಲ್ಲೇ ನಮ್ದು ಏನೇ ಎಕ್ಸ್ಪೆರಿಮೆಂಟ್ ಇದ್ರು, ಇನ್ನು ಆ ಸಿನಿಮಾಗಳಿಗೆಲ್ಲ ಇನ್ನೂ ಅಂಥ ಆಪರ್ಚುನಿಟಿ ಬಂದಿಲ್ಲ. ಅಲ್ಲ ಅದೇ ಇದೆಲ್ಲ ಒಂದು ಬೇಬಿ ಸ್ಟೆಪ್ಸ್ ಅಂತ ಹೇಳ್ತಾರಲ್ಲ, ಆ ಒಂದಿನ ಆ ಮೆಟ್ಲು ಬರುತ್ತೆ, ನೀವು ಹತ್ತಲೇಬೇಕಾಗುತ್ತಾಗ ಅದು ಇದೇ ಪ್ರಿಪ್ರೇಷನ್ಸೇ. ಹೌದು. ಸೊ ನಮ್ಗೆ ಇವಾಗ ಶಾರ್ಟ್ ಫಿಲ್ಮು ಸಿನಿಮಾಗೆ ಅಂಥ ಡಿಫ್ರೆನ್ಸ್ ಇಲ್ಲ, ಲೆಂತಲ್ಲಿ ಅಷ್ಟೇ ಡಿಫ್ರೆನ್ಸು, ನಾವು ಮಾಡೋ ಕೆಲಸ ಎಫರ್ಟ್ಸ್ ಎಲ್ಲ ಸೇಮೇ. ಸೊ ಕಂಪ್ಲೀಟ್ ಇವಾಗ ಅದಕ್ಕೂ ಏನೊಂದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಇರುತ್ತೋ ಅಷ್ಟು ಇದಕ್ಕೂ ಇರುತ್ತೆ, ಪ್ರೀ ಪ್ರೊಡಕ್ಷನ್ ಏನೇನು ಮಾಡ್ತಿದ್ವಿ ಅದು ಇಲ್ಲೂ ಇರುತ್ತೆ, ಶೂಟಿಂಗು ಸೇಮು. ಸೊ ಏನು ಡಿಫ್ರೆನ್ಸ್ ಇಲ್ಲ, ಲೆಂತ್ ಒಂದೇ ಡಿಫ್ರೆನ್ಸು. ಆ್ಯಂಡ್ ಈಗ ಒಂದು ರೆಕಗ್ನಿಷನ್ ಸಿಗೋಕ್ಕೆ ಶುರು ಆಗುತ್ತೆ, ಜನ ನಿಮ್ಮ ವರ್ಕನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಹೀಗಿರುವಾಗ ನಿಮ್ಮ ಜರ್ನಿಲಿ ಇದ್ದಂಥ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್, ಅವರೆಲ್ಲ ಏನು ರೆಸ್ಪಾನ್ಸ್ ಕೊಡ್ತಾರೆ? ಇಲ್ಲ, ಫ್ರೆಂಡ್ಸ್ ಎಲ್ಲ ನಾವು ಅವ್ರಿಗೂ ಒಂದು ಸ್ವಲ್ಪ ಹೋಪ್ಸ್ ಇತ್ತು ಏನಾದ್ರು ಮಾಡ್ತೀವಿ ಅಂತ, ಯಾಕೆಂದ್ರೆ ನಾವು ಅವಾಗಿಂದನೂ ಹಿಂಗೆ ಇದ್ದಿದ್ದು. ಸೊ ಬಿಟ್ಟರೆ ಒಂದಷ್ಟು ಜನ ಇದ್ದಾರೆ, ಅಂದರೆ ನಮ್ಮ ಕಂಡ್ರೆ ಮಾತಾಡಿಸ್ತಿಲ್ದಿರೋರು, ಆಗದೆ ಇದ್ದವರು, ನಮ್ಮನ್ನು ಬೈಕೊಂಡು ಓಡಾಡೋರು, ಅವರೆಲ್ಲ ಇವಾಗ ಚೆನ್ನಾಗಿ ಮಾತಾಡ್ಸೋ ಅಂತ ಇದೆ. ಅದೆಲ್ಲ ಚೇಂಜಸ್ ನೋಡಿದ್ದೀವಿ. ಆಮೇಲೆ ನಂಗೆ ಗೊತ್ತಿತ್ತು, ನಾವು ಏನೂ ಮಾಡ್ದಿಲ್ದಾಗ್ಲೇ ನಾನು ಹೇಳ್ಕೊಂತಿದ್ದೆ ನನ್ನ ಫ್ರೆಂಡ್ಸ್ ಹತ್ರ, ಇವತ್ತು ನೋಡಿ ಇವ್ರು ಹಿಂಗಂದವ್ರೆ, ಅವ್ರು ಹಿಂಗಂದವ್ರೆ, ಒಂದು ದಿವಸ ನಾನು ಮಾತಾಡ್ಸಿಲ್ಲ ಅಂತ ಕೇಳಿ ಇವರೆಲ್ಲ ಬಂದು ಅಂತ ನಾನು ಲಾಂಗ್ ಬ್ಯಾಕ್ 7-8 ವರ್ಷದಿಂದನೇ ಹೇಳ್ತಿದ್ದೆ. ಸೊ ಅದೆಲ್ಲ ರೀಸೆಂಟಾಗಿ ಆದಾಗ ಅವ್ನು ಹೇಳಿದ್ದೀನಿ, ನೆನಪಿದೆ ಅದೆಲ್ಲ ಹೇಳಿದ್ದು ಅಂತ. ಒಂದು ಕಡೆ ಆ್ಯಕ್ಟಿಂಗಲ್ಲಿ ಬ್ಯುಸಿ ಇರ್ತೀರಾ, ಅಥವಾ ಒಂದು ಸ್ಕ್ರಿಪ್ಟೋ ಏನೋ ಒಂದು ತಲೆಯಲ್ಲಿ ಯಾವಾಗಲೂ ಓಡ್ತಾನೆ ಇರುತ್ತೆ, ಇದ್ರ ಮಧ್ಯೆ ನಿಮಗೆ ಬೇರೆ ಯಾವ ವಿಷಯಗಳಲ್ಲಿ ಆಸಕ್ತಿ ಇದೆ ಅಥವಾ ಹಾಬೀಸ್ ಇರಬಹುದು? ಅದನ್ನ ಹೇಳಂಗಿಲ್ಲ. ಯಾಕೆ ಅದನ್ನ ಹೇಳಂಗಿಲ್ಲ? ಕ್ರಿಕೆಟ್, ಇನ್ನೊಂದು ಇಂಟ್ರೆಸ್ಟ್ ಅದೇ ಸಿನಿಮಾಗಳು ನೋಡೋದೇನೆ. ಫ್ರೀ ಟೈಮ್ಸಲ್ಲೆಲ್ಲ ಏನೋ ಒಂದು ಕಂಟೆಂಟ್ಸ್ ನೋಡ್ತಾ ಇರ್ತೀನಿ, ಎನಿ ಟೈಮ್ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಜಾಸ್ತಿ ಪಾಲಿಟಿಕ್ಸ್ ರಿಲೇಟೆಡ್. ಇವಾಗ ಏನೋ ಒಂದು ವಾರ್, ನನಗೆ ಅಂದರೆ ಕ್ಯೂರಿಯಾಸಿಟಿ ಜಾಸ್ತಿ ಯಾವುದೇ ವಿಷಯದ ಬಗ್ಗೆ ತಿಳ್ಕೊಬೇಕು. ಇವಾಗ ಅಲ್ಲೇನೋ ಒಂದು ವಾರ್ ನಡೆದ್ರೆ ಅಲ್ಲಿ ಏನಕ್ಕೆ ನಡೀತಾ ಇದೆ ವಾರು ಅಂತ ಕೂತ್ಕೊಂಡು ಮತ್ತೆ ಎಲ್ಲ ರಿಸರ್ಚ್ ಮಾಡ್ತೀನಿ. ಅಂದರೆ ಇವಾಗ ನಡೆದಿರಲ್ಲ, ಅದು ಎಷ್ಟೋ ವರ್ಷಗಳಿಂದ ಅದಕ್ಕೇನೋ ಒಂದು ಹಿಸ್ಟ್ರಿ ಇರುತ್ತೆ. ಸೊ ಅದ್ರ ಬಗ್ಗೆ ಯಾವುದೋ ಕೂತ್ಕೊಂಡು ಯೂಟ್ಯೂಬ್ ವೀಡಿಯೋಸ್ ನೋಡೋದು. ಸೊ ಈ ಥರ ಕಂಪ್ಲೀಟ್ ಇಂಟು ಕ್ಯೂರಿಯಾಸಿಟಿ ಜಾಸ್ತಿ ಇರೋದ್ರಿಂದ ವಿಷಯಗಳು ತಿಳ್ಕೊಳೋದ್ರ ಬಗ್ಗೆ ಸ್ವಲ್ಪ ಇದು. ಬಿಟ್ಟರೆ ಕ್ರಿಕೆಟು ಇನ್ನೊಂದು ಸ್ವಲ್ಪ ಇದಾವೆಲ್ಲ ಹೇಳೋಕ್ಕಲ್ಲ ನಿಮಗೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ 5-6 ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ತಿತ್ತು, ಇಲ್ಲ ಸೀರಿಯಲ್ ನೋಡೋದು, ಅಥವಾ ಯಾವುದೋ ಒಂದು ಟಿ ವಿಲಿ ಯಾವುದೋ ಒಂದು ಡಾಕ್ಯುಮೆಂಟ್ರಿ ಬರ್ತಿದ್ರೆ ನೋಡೋದಿರ್ತಿತ್ತು. ಬಟ್ ಒಂದು ಟೈಮಲ್ಲಿ ಫುಲ್ ಶಾರ್ಟ್ ಫಿಲ್ಮ್ಸ್ ಅನ್ನೋದು ಗ್ರೋತ್ ಆಯಿತು. ಈ ಟ್ರೆಂಡ್ ಬಗ್ಗೆ ನಿಮಗೇನು ಅನಿಸುತ್ತೆ? ಅದು ಚೇಂಜ್ ಆಗ್ತಾನೆ ಇರುತ್ತೆ ಒಂದೊಂದು. ಇವಾಗ ಮೊದಲು ಸಿನಿಮಾ ಮಾತ್ರ ಇತ್ತು, ಫಸ್ಟ್ ಬರೀ ನಾಟಕಗಳಿದ್ವು, ಕ್ಯಾಮ್ರಾ ಎಲ್ಲ ಇನ್ವೆಂಟ್ ಆಗೋಕ್ಕೂ ಮುಂಚೆ ಎಲ್ಲ ಟೆಕ್ನಾಲಜಿ ಇನ್ವೆಂಟ್ ಆದ್ಮೇಲೆ ಸಿನಿಮಾ ಬಂತು. ಸೊ ಅದನ್ನ ಅಡ್ವಾನ್ಸ್ ಟೆಕ್ನಾಲಜಿ ಆದಮೇಲೆ ಟಿವಿಗೆ ಬಂತು, ಇವಾಗ ಮೊಬೈಲಿಗೆ ಬಂದಿದೆ. ನೆಕ್ಸ್ಟ್ ಏನ್ರಲ್ಲಿ ಬರುತ್ತೋ ಗೊತ್ತಿಲ್ಲ, ವಾಚ್ ಗೀಚಲ್ಲೆಲ್ಲ ಬಂದ್ಬಿಡುತ್ತೆ, ಅಲ್ಲೆಲ್ಲ ಕೂತ್ಕೊಂಡು ನೋಡ್ಕೊಳತ್ತೆ ಗೊತ್ತಿಲ್ಲ. ಬಟ್ ಹೇಳೋದು, ಸೊ ಏನೋ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಎಂಟರ್ಟೈನ್ಮೆಂಟಿಗೆ ಮೋಸ ಆಗಲ್ಲ, ಆ ಇಂಡಸ್ಟ್ರಿಗೆ ಮೋಸ ಆಗಲ್ಲ. ಅದ್ರ ಇದು ಬೇರೆ ಬೇರೆ ಚೇಂಜ್ ಆಗ್ಬೋದು, ಬಿಟ್ಟರೆ ಆ ಕೋರ್ ಎಂಟರ್ಟೈನ್ಮೆಂಟ್ ಆರ್ಟಿಸ್ಟು ಅವ್ರಿಗೆಲ್ಲ ಏನು ಮೋಸ ಆಗಲ್ಲ. ನಾವು ಅಡ್ಯಾಪ್ಟ್ ಆಗಬೇಕಷ್ಟೇ. ನಾನು ಅಲ್ಲೇ ಮಾಡ್ತಿದ್ದೆ, ನಾನು ಸಿನಿಮಾದಲ್ಲಿ ಮಾಡ್ತಿದ್ದೆ, ಇವಾಗ ನಾನು ಮಾಡಲ್ಲ ಅಲ್ಲಿ ಅಂದರೆ ನಿನಿಗ್ಲಾಸು. ಇವಾಗ ಟ್ರೆಂಡ್ ಇರೋ ಶಾರ್ಟ್ ಫಿಲಮ್, ಯೂಟ್ಯೂಬ್ ಕಂಟೆಂಟ್ಸಿಗೆ ಟ್ರೆಂಡ್ ಇದೆ, ಮಾಡಿ ಯೂಟ್ಯೂಬಲ್ಲಿ ಹೋಗಿ ಯಾರೋ ಹೊಸ ಡೈರೆಕ್ಟ್ರುಗಳು ಹುಡುಗರು ಇರ್ತಾರೆ, ಅವ್ರ ಜೊತೆ ಹೋಗಿ ಆ್ಯಕ್ಟ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಇನ್ಸ್ಟಾ ರೀಲ್ಸು, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕಲ್ಲಿ ವೀಡಿಯೋಸ್ ಹಾಕ್ಬೋದು ನೀನು, 5 ಮಿನಿಟ್ಸ್ 10 ಮಿನಿಟ್ಸ್ ಆ ಥರ. ಸೊ ಇಲ್ಲಿ ಬಂದು ಮಾಡ್ಬೋದು. ಜನ ಏನಂದರೆ ಮನೇಲೆಲ್ಲ ಕೂತಾಗ ಯೂಟ್ಯೂಬಲ್ಲಿ ನೋಡ್ತಾರೆ, ಟ್ರಾವೆಲ್ ಮಾಡ್ತಾ ಇದ್ರೆ ಇಲ್ಲ ಒಬ್ಬೊಬ್ಬರೇ ಇದ್ದಾಗ ರೀಲ್ಸು, ಇನ್ಸ್ಟಾಗ್ರಾಮ್, ಏನು ಅವ್ರಿಗೆ ನೋಡಿದ ತಕ್ಷಣ ನಗು ಬರಬೇಕು, ಎಂಟರ್ಟೈನ್ ಆಗಬೇಕು, ತಮಾಷೆಯಾಗಿರಬೇಕು ಅಷ್ಟೇ. ಒಳ್ಳೆ ಕಾಮಿಡಿ ಟೈಮಿಂಗ್, ಮ್ಯಾನರಿಸಮ್, ಡೈಲಾಗ್ ಡೆಲಿವರಿ, ಇದಕ್ಕೆಲ್ಲ ನೀವು ಆಲ್ರೆಡಿ ತುಂಬ ಪಾಪ್ಯುಲರ್ ಆಗಿದ್ದೀರಾ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನಿಮ್ಮನ್ನು ಇಷ್ಟಪಟ್ಟು ವೀಕ್ಷಿಸ್ತಿರೋ ಅಂಥ, ಪ್ರೋತ್ಸಾಹಿಸ್ತಿರೋ ಅಂತಹ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ ಇನ್ನೂ ಬೆಟರಾಗಿ ಎಂಟರ್ಟೈನ್ ಮಾಡ್ತೀನಿ ಅವ್ರಿಗೆ. ಸೊ ಇನ್ನು ಡಿಫ್ರೆಂಟಾಗಿ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಕಂಪ್ಲೀಟ್ ಇಂಟು ಸಿನಿಮಾನೇ ಇರೋದ್ರಿಂದ ಬೇರೆ ಇನ್ನೂ ಏನೇನು ಟ್ರೈ ಮಾಡ್ಬೋದು, ಮಾಡಿ ಇನ್ನೂ ಚೆನ್ನಾಗಿ ಅವ್ರನ್ನ ಮನರಂಜಿಸೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ನಾವು ಹೇಳೋದಿದೆ, ಇಷ್ಟೆಲ್ಲ ಜನ ನಿಮಗೆ ಸಪೋರ್ಟ್ ಮಾಡಿ ಬರ್ತಿರ್ಬೇಕಾದ್ರೆ ನಿಮಗೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಈ ಇಂಡಸ್ಟ್ರೀಲಿ ನಿಮಗೆ ಇರೋ ಆಸಕ್ತಿ ಇನ್ನೂ ಹೆಚ್ಚಾಗ್ತಾ ಹೋಗಲಿ, ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ. ಆಲ್ ದ ವೆರಿ ಬೆಸ್ಟ್ ನೀವು ಮಾಡೋ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್. ಥ್ಯಾಂಕ್ ಯು ಸೋ ಮಚ್.